ಇಂದಿನ ಈ ಯಕ್ಷಗಾನ ಪ್ರದರ್ಶನದ ನಡುವೆ ನಡೆಯುತ್ತಿರುವ ಯಕ್ಷಧ್ರುವ ಕಲಾ ಗೌರವಾರ್ಪಣೆಯ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿರ್ತಾರೆ ಮಾಹೆ ಮಣಿಪಾಲ ಇದರ ಸಹಕುಲಾಧಿಪತಿಗಳಾಗಿರುವಂತಹ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಅವರು, ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಅಂಬಲ್ಪಾಡಿ ಉಡುಪಿ ಇದರ ಅಧ್ಯಕ್ಷರಾಗಿರುವ ಡಾಕ್ಟರ್ ಜಿ ಶಂಕರ್ ಅವರು, ಯಕ್ಷಧ್ರುವ ಫಟ್ಲ ಫೌಂಡೇಶನ್ ಮಂಗಳೂರು ಇದರ ಮಹಾಪೋಷಕರು ಕೂಡ, ಹಾಗೆ ಯಕ್ಷಧ್ರುವ ಫಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಸ್ಥಾಪಕರಾಗಿರುವಂತಹ ಪಟ್ಲ ಸತೀಶ್ ಶೆಟ್ಟಿಯವರು, ಇಂದಿನ ಯಕ್ಷಧ್ರುವ ಕಲಾ ಗೌರವಾರ್ಪಣೆಯನ್ನು ಸ್ವೀಕಾರ ಮಾಡಲಿರುವ ಶ್ರೀ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಹೋಟೆಲ್ ಸುಪ್ರಭಾತ ಹೈದರಾಬಾದ್ ಅಧ್ಯಕ್ಷರು, ಯಕ್ಷಧ್ರುವ ಫಟ್ಲ ಫೌಂಡೇಶನ್ ಹೈದರಾಬಾದ್ ರಾಷ್ಟ್ರೀಯ ಘಟಕ. ಅಂತೆಯೇ ನಮ್ಮೊಂದಿಗೆ ಉಡುಪಿ ಘಟಕದ ಗೌರವಾಧ್ಯಕ್ಷರಾಗಿರುವಂತಹ ಪುರುಷೋತ್ತಮ ಶೆಟ್ಟಿಯವರು, ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ದಿವಾಕರ ಶೆಟ್ಟಿ ತೋಟದ ಮನೆ ಅಧ್ಯಕ್ಷರಾಗಿರುವ ಇಂದ್ರಾಳಿ ಜಯಕರ್ ಶೆಟ್ಟಿಯವರು, ಮಹಿಳಾ ವಿಭಾಗದ ಅಧ್ಯಕ್ಷರಾಗಿರುವ ನಿರುಪಮಾ ಪಿ ಶೆಟ್ಟಿ ಇವರು ಕೂಡ ನಮ್ಮೊಂದಿಗೆ ಇರ್ತಾರೆ. ಆದರಣೀಯರಾದಂತಹ ಎಮ್.ಎಲ್. ಸಾಮಗರು ಹಾಗೂ ಶ್ರೀ ಮನೋಹರ್ ಶೆಟ್ಟಿಯವರು ತಾವು ಕೂಡ ವೇದಿಕೆಗೆ ಆಗಮಿಸಿ ನಮ್ಮೊಂದಿಗಿದ್ದು ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ಅನುವು ಮಾಡಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಕ್ಷಧ್ರುವ ಫಟ್ಲ ಫೌಂಡೇಶನ್ ಸ್ಥಾಪನೆಗೊಂಡು 10 ವರ್ಷಗಳನ್ನು ಪೂರ್ಣಗೊಳಿಸಿದಂತಹ ಶುಭಾವಸರದ ಆ ಸಂತಸವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಕಾರಣಕ್ಕೆ ಈ ಕಾರ್ಯಕ್ರಮ ಇಲ್ಲಿ ಅನಾವರಣಗೊಳ್ಳುತ್ತಾ ಇದ್ದು, ಈ ನೆಲೆಯಲ್ಲಿ ಉಡುಪಿಯ ಘಟಕ ಕೈಗೊಂಡಿರುವಂತಹ 10 ಹಲವು ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಜೊತೆ ನಮ್ಮ ವಿಚಾರಗಳನ್ನು ಹಂಚಿಕೊಳ್ತಾ ಸಭಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ಇಂದಿನ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತಿಸುವ ಹೊತ್ತು ನಮ್ಮ ಉಡುಪಿ ಘಟಕದ ಅಧ್ಯಕ್ಷರಾಗಿರುವಂತಹ ಇಂದ್ರಾಳಿ ಜಯಕರ ಶೆಟ್ಟಿಯವರು ಇದೀಗ ಬಂದಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸ್ತಾರೆ. ಇದೇ ಸಂದರ್ಭದಲ್ಲಿ ಸುಧಾಕರ್ ಆಚಾರ್ಯರನ್ನು ಮೊದಲುಗೊಂಡು ಘಟಕದ ಸದಸ್ಯರು ಅತಿಥಿ ಅಭ್ಯಾಗತರಿಗೆ ಶಾಲು ತೊಡಿಸಿ ಗೌರವ ಕೋರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದೀಗ ಸ್ವಾಗತದ ನುಡಿಗಳಿಗಾಗಿ ಇಂದ್ರಾಳಿ ಜಯಕರ್ ಶೆಟ್ಟಿಯವರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಉಡುಪಿ ಘಟಕ ಹಾಗೂ ಮಹಿಳಾ ವಿಭಾಗದ ಸಹಯೋಗದಲ್ಲಿ ಎಲ್ಲ ಗೌರವಾನ್ವಿತ ಕಲಾಭಿಮಾನಿಗಳ ಸಹಕಾರದೊಂದಿಗೆ 2025-20 ಯಕ್ಷಧ್ರುವ ಪಟ್ಲ ದಶಮ ಸಂಭ್ರಮದ ಸವಿನೆನಪಿನಲ್ಲಿ ಇವತ್ತು 2ನೇ ವರ್ಷದ ಒಂದು ಯಕ್ಷಗಾನ ರಸದೌತಣ ಕಾರ್ಯಕ್ರಮದ ಪ್ರಯುಕ್ತ ಒಂದು ಸಣ್ಣ ಸಭಾ ಕಾರ್ಯಕ್ರಮ. ಗೌರವಾನ್ವಿತರೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪರಿಚಯ ಮಾಡಬೇಕಾಗಿಲ್ಲ. ಇವತ್ತು ಕೇವಲ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಸಹ ಈ ಒಂದು ಸಂಸ್ಥೆಯ ಮುಖಾಂತರ ಕಲಾವಿದರಿಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಸಹಾಯ ನೀಡುವುದರೊಂದಿಗೆ ವಿಶೇಷದಲ್ಲಿ 2 ವರ್ಷಗಳ ಹಿಂದೆ ಉಡುಪಿಯಲ್ಲಿ ಒಂದು ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಕಲ್ಪಿಸಿದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪ್ರಮುಖರಾದ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಉಡುಪಿ ಘಟಕದ ಹಾಗೂ ಮಹಿಳಾ ಘಟಕದ ಸರ್ವ ಸದಸ್ಯರ ಪರವಾಗಿ ನಾನು ವಿಶೇಷವಾದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೇವಲ 2 ವರ್ಷಗಳ ಅವಧಿಯಲ್ಲಿ 2 ತರಬೇತಿ ಸಂಸ್ಥೆಗಳನ್ನು, ಯಾಕಂದರೆ ಬೈಲೂರು ಮಹಿಷಮರ್ದಿನಿ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಮತ್ತು ಪರ್ಕಳ ಮಹಾಲಿಂಗೇಶ್ವರ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ನೃತ್ಯಾಭ್ಯಾಸವನ್ನು ಮಾಡುವುದರೊಂದಿಗೆ ಯಕ್ಷಗಾನ ಕಲೆಗೆ ಇವತ್ತು ಸಾಕಷ್ಟು ಪ್ರೋತ್ಸಾಹ ಕೊಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ, ಸಭಾ ಕಾರ್ಯಕ್ರಮದಲ್ಲಿ ಗೌರವ ಮುಖ್ಯ ಅತಿಥಿಯಾಗಿದ್ದುಕೊಂಡು ಯಕ್ಷಗಾನ ಕಲೆಗೆ ಸಂಪೂರ್ಣ ಸಹಕಾರ ನೀಡುತ್ತಿರುವ ನಮ್ಮ ಮಣಿಪಾಲ ಮಹಾಯೇ ಸಂಸ್ಥೆಯ ಸಹ ಕುಲಾಧಿಪತಿಗಳು ಗೌರವಾನ್ವಿತರಾದ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ರನ್ನು ತಮ್ಮೆಲ್ಲರ ಪರವಾಗಿ, ಈ ಸಂಸ್ಥೆಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೋರ್ವರು, ಯಾಕಂದರೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮಾರ್ಗದರ್ಶಕರು, ಸಲಹೆಗಾರರು, ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟಿನ ಪ್ರಮುಖರಾಗಿದ್ದುಕೊಂಡು ಎಲ್ಲ ಸಾಮಾಜಿಕ ಕಳಕಳಿಯ ಚಿಂತನೆಯನ್ನು ಇಟ್ಟುಕೊಂಡು ನಿರಂತರವಾಗಿ
ಸೇವಾ ಹಸ್ತವನ್ನು ನೀಡುತ್ತಿರುವ ನಮ್ಮ ಈ ಸಂಸ್ಥೆಯ ಮಾರ್ಗದರ್ಶಕರಾದ ಡಾಕ್ಟರ್ ಜಿ ಶಂಕರ್ ಅವರನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಸನ್ಮಾನಿಸಲ್ಪಡುವವರು ಮಾರಣೆಕಟ್ಟೆ ದೇವಸ್ಥಾನದ ಟ್ರಸ್ಟಿಯೂ ಹೌದು, ವಿಶೇಷವಾಗಿ ಹೈದರಾಬಾದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಆ ಘಟಕದ ಅಧ್ಯಕ್ಷರು ಹೌದು, ಒಬ್ಬ ಯಶಸ್ವಿ ಉದ್ದಿಮೆದಾರರಾದ ಗೌರವಾನ್ವಿತರಾದ ಕೃಷ್ಣಮೂರ್ತಿ ಮಂಜಾರವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ಈ ಒಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪನೆ, ಯಾಕಂದರೆ ಪಟ್ಲ ಸತೀಶ್ ಅವರ ಒಂದು ಚಿಂತನೆ ಈ ಒಂದು ಸಂಸ್ಥೆಗೆ ಈ ಮಟ್ಟಕ್ಕೆ ಬರಲಿಕ್ಕೆ ಕಾಲಕಾಲಕ್ಕೆ ಮಾರ್ಗದರ್ಶನ ನೀಡುವುದರೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮೊಂದಿಗೆ ಉಪಸ್ಥಿತರಿರುವ ಪಟ್ಲ ಸತೀಶ್ ಶೆಟ್ಟಿಯವರನ್ನು ಈ ಸಂಸ್ಥೆಗಳ ಪರವಾಗಿ ನೆರೆದಂಥ ತಮ್ಮೆಲ್ಲರ ಪರವಾಗಿ ಕಲಾವಿದರ ಪರವಾಗಿ ಕಲಾಭಿಮಾನಿಗಳ ಪರವಾಗಿ ನಾನು ಪಟ್ಲ ಸತೀಶ್ ಶೆಟ್ಟಿಯವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಉಡುಪಿ ಘಟಕದ ಗೌರವಾಧ್ಯಕ್ಷರು ನನ್ನ ಮಾರ್ಗದರ್ಶಕರಾದ ಪುರುಷೋತ್ತಮ ಪಿ ಶೆಟ್ಟರನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಇನ್ನೋರ್ವ ಗೌರವಾಧ್ಯಕ್ಷರಾದ ತೋಟದ ಮನೆ ದಿವಾಕರ್ ಶೆಟ್ಟರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ನಮ್ಮ ಇನ್ನೋರ್ವ ದೊಡ್ಡ ದಾನಿ, ಯಾಕಂದರೆ ಉಡುಪಿಯಲ್ಲಿ ಇದೇ ಸಮೀಪದ ಪುತ್ತೂರಲ್ಲಿ ಒಂದು ದೊಡ್ಡ ಸ್ಥಳ ನಿವೇಶನವನ್ನು ಕಲಾವಿದರಿಗಾಗಿ ಮನೆ ನಿರ್ಮಾಣಕ್ಕಾಗಿ ಈಗಾಗಲೇ ಕೊಡುಗೆಯಾಗಿ ನೀಡಿದ ನಮ್ಮ ML ಸಾಮಗ್ರನ್ನು ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಎಲ್ಲ ರಂಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರಂತರವಾಗಿ ಸೇವೆ ನೀಡುತ್ತಿರುವ ಸಾಯಿರಾದ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾದ ಸಾಯಿರಾದ ಮನೋಹರ್ ಶೆಟ್ಟರನ್ನು ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮಹಿಳಾ ಘಟಕದ ಅಧ್ಯಕ್ಷರಾದ ನಿರುಪಮಾ ಪ್ರಸಾದ್ ಶೆಟ್ಟರನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ನಮ್ಮೆಲ್ಲ ಪದಾಧಿಕಾರಿಗಳು ಅವರನ್ನೆಲ್ಲ ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ತೇವೆ. ವಿಶೇಷವಾಗಿ ತಾವೆಲ್ಲ ಕಲಾಭಿಮಾನಿಗಳು, ಪತ್ರಕರ್ತರು, ಮಾಧ್ಯಮ ಬಂಧುಗಳು, ನಮ್ಮ ಎಲ್ಲ ಗೌರವಾನ್ವಿತ ಉಪಸ್ಥಿತರಿರುವ ಸಜ್ಜನ ಸಹೃದಯ ಬಂಧು ಭಗಿನಿಯರನ್ನು, ಪತ್ರಕರ್ತರನ್ನು, ಮಾಧ್ಯಮ ಬಂಧುಗಳನ್ನು, ದೃಶ್ಯ ಮಾಧ್ಯಮದವರನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ನಿರ್ದೇಶನ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರದ್ದೇ. ಸಭಾ ಗೌರವದಂತೆ ಅವರಿಗೂ ಕೂಡ ಆದರದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅವರಿಗೂ ಕೂಡ ನಮ್ಮ ಘಟಕದ ಸದಸ್ಯರು ಶಾಲು ತೊಡಿಸಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಂತೆಯೇ ಕೃಷ್ಣಪ್ರಸಾದ್ ಅಡ್ಡಿಯಂತಾಯರು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥವರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಆದರದಿಂದ ಸ್ವಾಗತಿಸ್ತೇನೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಅಂತೆಯೇ ಸುಧಾಕರ್ ಆಚಾರ್ಯರು ಜಯಕರ್ ಶೆಟ್ಟಿ ಇಂದ್ರಾಳಿಯವರಿಗೆ ಒಂದು ಶಾಲು ತೊಡಿಸಿ ಈ ಕಾರ್ಯಕ್ರಮಕ್ಕೆ ಸಭಾಗೌರವದಂತೆ ಸ್ವಾಗತ ಕೋರಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಉಳಿದಂತೆ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ಮಾತಿನ ಸ್ವಾಗತ. ನಿಮ್ಮದೇ ಚಪ್ಪಾಳೆಯ ಮೂಲಕ ನಮ್ಮ ಸ್ವಾಗತವನ್ನು ಸ್ವೀಕರಿಸಬೇಕು ಅಂತ ಪ್ರೀತಿಪೂರ್ವಕ ವಿನಂತಿ. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ನಿಮ್ಮ ಮುಂದೆ ಹೇಳಬೇಕು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಟೀಲಿನಲ್ಲಿ ಶುಭಾರಂಭಗೊಂಡದ್ದು. ಅದರ ನಿಜವಾದ ಕನಸು ಏನು ಅಂತ ಕೇಳಿದರೆ, 1 ಕೋಟಿ ರೂಪಾಯಿಯನ್ನು ಠೇವಣಿ ಇಟ್ಟು ಅದರಿಂದ ಬರುವ ಬಡ್ಡಿಯಿಂದ ಕಲಾವಿದರಿಗೆ ಉಪಕಾರ ಮಾಡಬೇಕು ಅನ್ನುವ ಕನಸಿನೊಂದಿಗೆ ಅದು ಆರಂಭಗೊಳ್ಳುತ್ತದೆ. ಆದರೆ ಆ ಫೌಂಡೇಶನ್ ತನ್ನ 10 ವರ್ಷವನ್ನು ಪೂರೈಸಿಕೊಳ್ಳುತ್ತಾ ಇರುವ ಶುಭಾವಸರದಲ್ಲಿ ಕಲಾಪ್ರೇಮಿಗಳ ಹೃದಯವಂತ ದಾನಿಗಳ ಕಾರಣದಿಂದ ದಶಮ ಸಂಭ್ರಮ, ಅದು ದಶಕೋಟಿ ಸಂಭ್ರಮ ಅಂತ ಆಚರಣೆಯಾಗುತ್ತದೆ. ಸುಮಾರು 10-15 ಕೋಟಿಗಳ ಮೌಲ್ಯ ಅಲ್ಲಿ ಸಂಗ್ರಹ ಆಗುತ್ತದೆ. ಅದಕ್ಕಿಂತ ಮಿಗಿಲಾಗಿ ಹೇಳಬೇಕಾದ್ದು, ಆವತ್ತು ಆ ಕೋಟ್ಯಂತರ ರೂಪಾಯಿಗಳು ಸಂಗ್ರಹ ಆಗುವುದರ ಪೂರ್ವಭಾವಿಯಾಗಿ 1 ಕೋಟಿಯನ್ನು ಠೇವಣಿಯಾಗಿಟ್ಟು ಬಡ್ಡಿಯಿಂದ ಸೇವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಸುಮಾರು 10-15 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಸಮಾಜಕ್ಕೆ ಫೌಂಡೇಶನ್ನ ಮೂಲಕ ಕೊಟ್ಟಾಗಿದೆ ಅನ್ನುವುದೇ ಅತ್ಯಂತ ಧನ್ಯತೆಯನ್ನು ನೀಡುವಂತಹ ಕ್ಷಣ. ಅದರ ಜೊತೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಲಾವಿದರಿಗೆ ಆರ್ಥಿಕ ಸಹಾಯವನ್ನು ನೀಡುವುದರ ಜೊತೆಗೆ ಅಶಕ್ತರಾದಂತಹ ಕಲಾವಿದರಿಗೆ, ನೊಂದವರಿಗೆ ಆಶ್ರಯವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಪಟ್ಲಾಶ್ರಯ ಅನ್ನುವಂತಹ ಯೋಜನೆಯನ್ನು ಕೈಗೊಳ್ಳುತ್ತದೆ. ಬಹುಶಃ 10 ವರ್ಷಗಳಲ್ಲಿ
ಇವತ್ತಿನ ಕಾರ್ಯಕ್ರಮ ಸೇರಿ 64 ಮನೆಗಳನ್ನು ನಿರ್ಮಿಸಿಕೊಟ್ಟಂತಹ ಹೆಗ್ಗಳಿಕೆ ಫೌಂಡೇಶನ್ಗೆ. ಜೊತೆಗೆ ಕಲಾವಿದರ ಜೀವನದ ಭದ್ರತೆಗಾಗಿ ಇನ್ಶೂರೆನ್ಸನ್ನು ನಡೆಸಿಕೊಟ್ಟಂಥದ್ದು. ಜೊತೆಗೆ ಸುಮಾರು ಮೊನ್ನೆಯ ಕಾರ್ಯಕ್ರಮದಲ್ಲಿ 1,20,00,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡಿದ್ದು ಫೌಂಡೇಶನ್ನ ಹೆಗ್ಗಳಿಕೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಮುಖ್ಯಾಂಶ ಏನು ಅಂತಂದರೆ, ನಮ್ಮ ಉಡುಪಿಯ ಈ ಘಟಕದಿಂದ ದಶಕೋಟಿ ದಶಮ ಸಂಭ್ರಮ ಅನ್ನುವಂತಹ ಕಾರ್ಯಕ್ರಮಕ್ಕೆ 35 ಲಕ್ಷ ರೂಪಾಯಿಗಳನ್ನು ನೀಡಲಾಗಿತ್ತು. ಅದು ಯಾಕೆ ಅನ್ನೋದನ್ನು ನಮ್ಮ ಸುಧಾಕರಾಚಾರ್ಯ ತುಂಬ ಚೆನ್ನಾಗಿ ವ್ಯಾಖ್ಯಾನಿಸ್ತಾರೆ. ಪಟ್ಲ ಭಾಗವತರಾಗಿ ಸೇವೆ ಸಲ್ಲಿಸಿ ಅವರ 25 ವರ್ಷಗಳನ್ನು ಪೂರೈಸಿದರು. ಅವರ ಫೌಂಡೇಶನ್ಗೆ 10 ವರ್ಷ ಆಯಿತು. ಹಾಗಾಗಿ ಆ 25 ವರ್ಷಗಳ ನೆನಪು ಮತ್ತು ಈ 10 ವರ್ಷಗಳ ಸಂಭ್ರಮ ಸೇರಿ ಒಟ್ಟಿಗೆ 35 ಲಕ್ಷ ರೂಪಾಯಿಗಳನ್ನು ಫೌಂಡೇಶನ್ಗೆ ನಾವು ನೀಡಿದ್ದೇವೆ ಅಂತ ಸುಧಾಕರಣ ಅದನ್ನು ಹೇಳ್ತಾ ಬಂದರು. ಮುಂದುವರೆದು ವಿದ್ಯಾರ್ಥಿ ವೇತನ ನೀಡುವುದರ ಜೊತೆಗೆ ಮಕ್ಕಳಿಗೆ ಯಕ್ಷ ಶಿಕ್ಷಣವನ್ನು ನೀಡುತ್ತಾ ಇರುವಂತಹ ದೊಡ್ಡ ಹೆಗ್ಗಳಿಕೆ ನಮ್ಮ ಟ್ರಸ್ಟಿನದು. ಬಹುಶಃ ಪ್ರಸ್ತುತ 19,500ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಯಕ್ಷ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಅನ್ನುವುದು ಅತ್ಯಂತ ಸಂತಸದ ಸಂಗತಿ. ಈಗಾಗಲೇ ಪರ್ಕಳ ಮತ್ತು ಬೈಲೂರಿನಲ್ಲಿ ನಮ್ಮ ಉಡುಪಿಯ ಘಟಕದ ವತಿಯಿಂದ ಯಕ್ಷಗಾನ ತರಬೇತಿಯನ್ನು ನೀಡಲಾಗುತ್ತಾ ಇದೆ. ಹೀಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮೂಲಕ ಉಡುಪಿಯ ಘಟಕ ಅನೇಕ ಸಾಮಾಜಿಕ ಕಾರ್ಯಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿರುವಂಥದ್ದು ನಮಗೆ ಅತ್ಯಂತ ಸಂತಸವನ್ನು ತಂದಿದೆ. ಮಾತ್ರ ಅಲ್ಲ, ಅದು ಎಲ್ಲವೂ ಸಾಧ್ಯವಾದದ್ದು ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ದಾನಿಗಳ ಸಹಕಾರದಿಂದ ಅನ್ನುವುದನ್ನು ಅತ್ಯಂತ ವಿನಯದಿಂದ ನಿಮ್ಮ ಮುಂದೆ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಈ ಟ್ರಸ್ಟ್ ನಡೆಸ್ತಾ ಇರುವಂತಹ ಸಮಾಜಮುಖಿ ಕಾರ್ಯಗಳಿಗೆ ನಿಮ್ಮ ಸಹಕಾರ ನಿರಂತರವಾಗಿರಲಿ. ಸಹೃದಯಗಳ ನಿಮ್ಮೆಲ್ಲರ ಆಶೀರ್ವಾದ ಶ್ರೀರಕ್ಷೆಯಾಗಲಿ ಅನ್ನುವಂತಹ ನಮ್ರ ಕೇಳಿಕೆಯೊಂದಿಗೆ ಪ್ರಾಸ್ತಾವಿಕವಾದ ಮಾತುಗಳಿಗೆ ಮುಕ್ತಾಯವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರನನ್ನು ಶ್ರದ್ಧೆಯಿಂದ ಪ್ರಾರ್ಥಿಸ್ತೇವೆ. ಮಿನುಗುತಾರೆಯಾಗಿ ಭಾನಂಗಳದಲ್ಲಿ ಬೆಳಗುತ್ತಾ ನಮ್ಮನ್ನು ಹರಿಸ್ತಾ ಇರುವ ಸುಬ್ರಹ್ಮಣ್ಯ ಮಂಜರ ಶುಭಾಶೀರ್ವಾದವನ್ನು ನಾವು ಪ್ರಾರ್ಥಿಸ್ತೇವೆ. ಅದರ ಜೊತೆಗೆ ಡಾಕ್ಟರ್ ಜಿ ಶಂಕರ್ ಅವರಿಗೆ ಅವರ ಆರಾಧ್ಯ ದೇವರು ಸಿದ್ಧಿವಿನಾಯಕ ಸ್ವಾಮಿ, ಆ ಸಿದ್ಧಿವಿನಾಯಕನ ವಿಗ್ರಹದೊಂದಿಗೆ ಈ ಸಮ್ಮಾನ ಕಾರ್ಯಕ್ರಮವನ್ನು ಅವರಿಗೆ ನೀಡಲಾಗುತ್ತಾ ಇದೆ. ಎಲ್ಲಕ್ಕಿಂತಲೂ ಮಿಗಿಲು ಮತ್ತೆ ನಾವು ನೆನಪಿಸಬೇಕು, ಯಾವ ಕೃಷ್ಣಮೂರ್ತಿ ಮಂಜರ 2 ಕೈಗಳು ಪ್ರತಿ ಅಮಾವಾಸ್ಯೆಯ ದಿನ ಕಾಶಿಯ ವಿಶ್ವನಾಥನ ಪ್ರಸಾದವನ್ನು ಸ್ವೀಕರಿಸ್ತವೋ, ಪ್ರತಿ ಶುದ್ಧ ಏಕಾದಶಿಯ ದಿನ ವೈಕುಂಠದ ದರಿಗಿಳಿದ ವೈಕುಂಠ ತಿರುಪತಿಯ ವೆಂಕಟರಮಣನ ಪ್ರಸಾದವನ್ನು ಸ್ವೀಕರಿಸ್ತವೋ, ಅಂತಹ ಪಾವನಕರಗಳಿಂದ ಡಾಕ್ಟರ್ ಜಿ ಶಂಕರ್ ಅವರಿಗೆ ಇದು ಪ್ರೀತಿಯ ಅಭಿನಂದನೆ, ಪ್ರೀತಿಯ ಅಭಿವಂದನೆ. ನೀವು ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಸಲ್ಲಿಸಿ ಕೃತಾರ್ಥರಾಗೋಣ. ಇದೀಗ ದಯವಿಟ್ಟು ಕೃಷ್ಣಮೂರ್ತಿ ಮಂಜರು ಆ ಸನ್ಮಾನದ ಆಸನದಲ್ಲಿ ಆಸೀನರಾಗಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಕೃಷ್ಣಮೂರ್ತಿ ಮಂಜರ ಬಗೆಗೆ 4 ಅಭಿಮಾನದ ಮಾತುಗಳನ್ನು ಹೇಳುವಲ್ಲಿವರೆಗೆ ವೇದಿಕೆಯ ಗಣ್ಯರು ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ಕೃಷ್ಣಮೂರ್ತಿ ಮಂಜರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗುತ್ತಾರೆ. ಕೃಷ್ಣಮೂರ್ತಿ ಮಂಜರು ವೇದಿಕೆಯ ಮೇಲೆ ಅಲ್ಲ, ವೇದಿಕೆಯ ಹಿಂದೆ ನಮ್ಮನ್ನು ಆಕ್ಷೇಪಿಸ್ತಾರೆ, ನನ್ನ ಬಗ್ಗೆ ತುಂಬ ಮಾತನಾಡಬಾರ್ದು ಅಂತ. ಬಹುಶಃ ವಿಶೇಷವಾಗಿ ಕೊಡುಗೆಗಳನ್ನು ಕೊಡ್ತಾ ಇರುವವರೆಲ್ಲ ಹಾಗೆ. ಆ ಸಾಲಿನಲ್ಲಿ ಡಾಕ್ಟರ್ ಜಿ ಶಂಕರ್ ಕೂಡ ಇದ್ದಾರೆ. ನಮ್ಮ ಬಗ್ಗೆ ಮಾತಾಡಬಾರದು ಅಂತ ನಮ್ಮನ್ನು ಗದರಿಸಿ ಮೌನವಾಗಿಸೋ ಪ್ರಯತ್ನ ಮಾಡುತ್ತಾರೆ. ಆದರೆ ಕ್ಷಮೆ ಕೇಳ್ತಾ, ನಿಮ್ಮ ಗದರುವಿಕೆ ಈ ವಿಷಯಕ್ಕೆ ನಾವು ಒಪ್ಪುವುದಿಲ್ಲ ಅನ್ನೋದನ್ನು ಪ್ರೀತಿಯಿಂದ ಹೇಳ್ತಾ 4 ಮಾತು ಅವರ ಬಗ್ಗೆ ನಾನು ಮಾತನಾಡಬೇಕು. ಕೃಷ್ಣಮೂರ್ತಿ ಮಂಜರು ಯಾವತ್ತೂ ರಾಮನ ಬಗ್ಗೆ ಮಾತಾಡುತ್ತಾರೆ. ಕಾರಣ, ರಾಮನ ಆದರ್ಶವನ್ನು ಬದುಕಿನಲ್ಲಿ ಒಪ್ಪಿದ್ದಾರೆ. ಯಾಕೆ ಅಂದರೆ, ಇವತ್ತು ತಂದೆಯವರು ಜೊತೆಗಿಲ್ಲ, ಆದರೆ ಅಪ್ಪನ ಮಾತುಗಳನ್ನು ನೆನಪಿಸ್ತಾರೆ, ಅಪ್ಪನ ಮಾತಿನಂತೆ ನಡೆದಿದ್ದಾರೆ. ಅಪ್ಪನ ಮಾತುಗಳು ಈ ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ.
ಎರಡನೇದ್ದು ಸಹೋದರಿಯದ ಬಗ್ಗೆ ಮಾತನಾಡುತ್ತಾರೆ. ನೀವು ಗಮನಿಸಿರಬಹುದು, ಅತ್ಯಂತ ವೈಭವದ ನಾಗಮಂಡಲ ನಡೆದಂಥ ಹೊತ್ತಿಗೆ ತನ್ನ ಅಣ್ಣನನ್ನು ಮುಂಭಾಗದಲ್ಲೂ ಕುಳಿತು ತಮ್ಮನಾದವ ಮಗನ ಸ್ಥಾನದಲ್ಲಿ ಕುಳಿತಂತೆ ಅಣ್ಣ ಅತ್ತಿಗೆಯರನ್ನ ಮುಂದಿಟ್ಟುಕೊಂಡು ತಾನು ಹಿಂದೆ ಕುಳಿತು ನಾಗಮಂಡಲವನ್ನು ಸಂಪನ್ನಗೊಳಿಸಿದ್ದು ನಮಗೆ ಕಂಡಾಗ ಅದೊಂದು ಆದರ್ಶ ಅಂತ ಅಲ್ಲಿ ಅನಾವರಣಗೊಳ್ಳುತ್ತದೆ. ಉಳಿದಂತೆ ಅವರ ಜೊತೆ ಒಡನಾಡಿದ ಅನೇಕರು ಇಲ್ಲಿದ್ದಾರೆ. ಇಲ್ಲಿರೋ ಚಿತ್ತೂರು ಪ್ರಭಾಕರಾಚಾರ್ಯರನ್ನು ಕಂಡೆ ನಾನು. ಪ್ರಾಯ ಅವರೆಲ್ಲ ದಿನ ಬೆಳಗಾದರೆ ತನ್ನ ತಾಯಿ ತಂದೆಗಳನ್ನು ನೆನಪಿಸಿಕೊಳ್ಳುವುದರ ಜೊತೆಗೆ ಕೃಷ್ಣಮೂರ್ತಿ ಮಂಜರನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಯಾಕೆ ಅಂದರೆ ಸಾಧಕನಾದವ ಹೊರಟ ದಾರಿಯಲ್ಲಿ ಯಾವ ಸಂಕಷ್ಟಗಳು ಬಂದರೂ ಕೂಡ ಅದಕ್ಕೆ ಧೈರ್ಯವಾಗಿ ನಿಂತವರು ಕೃಷ್ಣಮೂರ್ತಿ ಮಂಜರು. ಇನ್ನು ಯಕ್ಷಗಾನದ ವಿಚಾರಕ್ಕೆ ಬಂದಾಗ ಈ ಕರಾವಳಿಯಲ್ಲಿರುವ ಅಷ್ಟೂ ಯಕ್ಷಗಾನ ಮೇಳದ ಎಲ್ಲ ಕಲಾವಿದರ ಪರಿಚಯ ಕೂಡ ಕೃಷ್ಣಮೂರ್ತಿ ಮಂಜರಿಗಿದೆ. ಅವರು ಎಲ್ಲಿವರೆಗೆ ಸಹಕಾರ ಮಾಡಿದ್ದಾರೆ ಅಂತಂದರೆ ಯಕ್ಷಗಾನದ ಕಲಾವಿದರಿಗೆ ಅವರ ವೈಯಕ್ತಿಕ ಅವರ ಸಾಂಸಾರಿಕ ಸಮಸ್ಯೆಗಳು ಬಂದಾಗಲೂ ಕೂಡ, ಎಲ್ಲಿವರೆಗೆ ಅಂತಂದರೆ ದಾಂಪತ್ಯ ಕಲಹ ಉಂಟಾದರೂ ಕೂಡ ಅದರ ತೀರ್ಮಾನಕ್ಕೆ ಕೃಷ್ಣಮೂರ್ತಿ ಮಂಜರ ಹತ್ರ ಮುಕ್ತವಾಗಿ ಹೇಳಿಕೊಂಡಂಥ ಕಲಾವಿದರನ್ನು ಕೇಳಿದ್ದೇನೆ ನಾನು. ಹಾಗಾಗಿ ಅವರ ವೈಯಕ್ತಿಕ ವ್ಯಾವಹಾರಿಕ ಸಾಂಸಾರಿಕ ಸಂಕಷ್ಟಗಳು ಎದುರಾದಾಗಲೂ ಕೂಡ ಅದಕ್ಕೆ ಮಾರ್ಗದರ್ಶನ ಮಾಡಿ ಹೊಸ ಬದುಕನ್ನು ಕಟ್ಟಿಕೊಟ್ಟವರು ಕೃಷ್ಣಮೂರ್ತಿ ಮಂಜರು ಅನ್ನುವುದನ್ನು ಮರೆಯುವಂತಿಲ್ಲ. ಅದರಿಂದಾಚೆಗೆ ಇವತ್ತಿನವರೆಗೆ ಕೃಷ್ಣಮೂರ್ತಿ ಮಂಜರ ಮನೆಯಂಗಳಕ್ಕೆ ಹೋಗಿ ಒಡ್ಡಿದ ಬೊಗಸೆ ಬರಿದಾಗಿ ಮರಳಿ ಬಂದದ್ದಿಲ್ಲ. ನಿಮಗೆ ಹೇಳಬೇಕೋ ಬೇಡೋ ಗೊತ್ತಿಲ್ಲ, ಆದರೆ ಅದನ್ನು ನೆನಪಿಸ್ತೇನೆ. ಕೊರೋನಾ ಸಂದರ್ಭದಲ್ಲಿ ಎಲ್ಲ ವ್ಯವಹಾರಗಳು ತಾಟಸ್ಥ್ಯವನ್ನು ಹೊಂದಿದ್ದು ನಿಮಗೆಲ್ಲ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಮನೆ ಬಾಗಿಲಿಗೆ ಬಂದವರಿಗೆ ದುಡ್ಡಿನ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋ ಕಾರಣಕ್ಕೆ ತನ್ನ ಅಣ್ಣ ತಮ್ಮಂದಿರಲ್ಲಿ ವಿನಂತಿ ಮಾಡಿ ಬಂದವರಿಗೆ ಸಹಾಯ ಮಾಡಿದ್ದು ಇದೇ ಕೃಷ್ಣಮೂರ್ತಿ ಮಂಜರು ಅನ್ನುವುದನ್ನು ನಾವು ಮರೆಯುವಂತಿಲ್ಲ. ಇವತ್ತಿಗೂ ಕೂಡ ದಿನ ಬೆಳಗಾದರೆ ಮಕ್ಕಳ ಮದುವೆಗಾಗಿ, ಮನೆ ಕಟ್ಟುವುದಕ್ಕಾಗಿ, ಆರೋಗ್ಯ ಪಡೆಯುವುದಕ್ಕೆ ಆರ್ಥಿಕ ಸಹಾಯ ಬೇಕು ಅನ್ನುವ ಕಾರಣಕ್ಕಾಗಿ ಅನೇಕರು ಕೃಷ್ಣಮೂರ್ತಿ ಮಂಜರ ಮನೆಯಂಗಳಕ್ಕೆ ಬಂದು ನಿಲ್ತಾರೆ. ಜೊತೆಗೆ ಸರಳತೆಯೇ ಬದುಕಿನ ಸರ್ವಸ್ವ ಅಂತ ನಂಬಿದವರು ಕೃಷ್ಣಮೂರ್ತಿ ಮಂಜರು. ನಾನು 2 ಸಂಗತಿಗಳನ್ನು ಉಲ್ಲೇಖ ಮಾಡುತ್ತೇನೆ. ಮೊದಲನೇದು, ಅವರು ಯಾವತ್ತೂ ಕೂಡ ಬಂಗಾರವನ್ನು ಧರಿಸುವುದಿಲ್ಲ. ಅವರ ಮಾತೇನು ಅಂತಂದರೆ, ನನ್ನ ವೈಭವಕ್ಕಾಗಿ ನಾನು ಬಂಗಾರ ಧರಿಸುವುದು, ನನ್ನ ಅಂತಸ್ತಿನ ಪ್ರದರ್ಶನಕ್ಕಾಗಿ ನಾನು ಐಷಾರಾಮಿ ವಾಹನಗಳನ್ನು ಪಡ್ಕೊಳ್ಳುವುದನ್ನು ಇಚ್ಛಿಸುವುದಿಲ್ಲ. ಯಾಕೆ ಅಂದರೆ ಅದರ ತೀರ ಅನಿವಾರ್ಯತೆ ನನಗಿಲ್ಲ. ಅಂತಹ ಸಂಪತ್ತಿದ್ದರೆ ಅದು ನೊಂದವರ ಸಹಾಯಕ್ಕಾಗಿ, ದೇವರಿಗಾಗಿ, ಶಾಲೆಗಾಗಿ ವಿನಿಯೋಗ ಮಾಡುತ್ತೇನೆ ಅಂತ ಅವರು ಹೇಳಿದವರು. ಮೊನ್ನೆ ಮಾತ್ರ ಭಾರತೀ ತೀರ್ಥ ಪ್ರಶಸ್ತಿಯನ್ನು ಶೃಂಗೇರಿಯ ಜಗದ್ಗುರು ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಶೃಂಗೇರಿಯಲ್ಲಿ ಕೃಷ್ಣಮೂರ್ತಿ ಮಂಜರಿಗೆ ಪ್ರದಾನಿಸಿದ್ದಾರೆ ಅನ್ನುವುದನ್ನು ನಾನು ಅತ್ಯಂತ ಸಂತೋಷ ಮತ್ತು ಸಂಭ್ರಮದಿಂದ ನಿಮ್ಮ ಮುಂದೆ ಹೇಳಿಕೊಳ್ಳುತ್ತೇನೆ. ಉಳಿದಂತೆ ಅವರದ್ದೊಂದು ಮಾತಿದೆ, ಏನೇ ಆಗಲಿ ಯಾವುದೇ ಕಾರಣಕ್ಕೂ ಹಣೆಯಲ್ಲಿ ಭಸ್ಮವೋ ಕುಂಕುಮವೋ ಇಲ್ಲದೆ ನಾನು ಯಾರಿಗೂ ಮುಖ ತೋರಿಸುವುದಿಲ್ಲ ಅಂತ ಹೇಳ್ತಾರೆ. ಅನುಸಂಧಾನ ಇಷ್ಟೇ, ಹಣೆಯ ಭಸ್ಮದಲ್ಲಿ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರನನ್ನು, ಹಣೆಯ ಕುಂಕುಮದಲ್ಲಿ ಕೊಲ್ಲೂರಿನ ಮೂಕಾಂಬಿಕೆಯನ್ನು ಅನುಸಂಧಾನ ಮಾಡಿಕೊಂಡವರು ಕೃಷ್ಣಮೂರ್ತಿ ಮಂಜರು. ಬಹುಶಃ ಇದರ ಜೊತೆಗೆ ನೆನಪಿಸುವುದಾದರೆ ಇವತ್ತಿಗೆ ಮಾರಣಕಟ್ಟೆಯಲ್ಲಿರುವಂತಹ ಭೋಜನ ಶಾಲೆ ಡಾಕ್ಟರ್ ಜಿ ಶಂಕರ್ ಅವರ ಸೇವೆ ಅದು. ಬಹುಶಃ ಆ ಬ್ರಹ್ಮಲಿಂಗೇಶ್ವರನ ಸೇವೆ ಮಾಡಿದ ಗಣ್ಯರೆಲ್ಲ ವೇದಿಕೆಯಲ್ಲಿ ಇರುವ ಹೊತ್ತು ಕೃಷ್ಣಮೂರ್ತಿ ಮಂಜರನ್ನು ಅಭಿನಂದಿಸ್ತಾ ಇರುವಂಥದ್ದು ಕೂಡ ಅತ್ಯಂತ ಸ್ತುತ್ಯರ್ಹ ಅಂತ ನಾನು ಭಾವಿಸ್ತೇನೆ. ಉಳಿದಂತೆ ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಬಂಧುಗಳೇ, ಜನ್ಮದಲ್ಲಿ ಒಮ್ಮೆ ಕಾಶಿ ಯಾತ್ರೆ ಮಾಡಬೇಕು ಅಂತ ಹಂಬಲಿಸುವವರು ನಾವು. ಆದರೆ ಪ್ರತಿ ಅಮಾವಾಸ್ಯೆಯ ದಿನ ಕಾಶಿ ವಿಶ್ವನಾಥನ ಪ್ರಸಾದವನ್ನು ಪಡೆಯುತ್ತಿರುವಂತಹ ಭಾಗ್ಯಶಾಲಿ ಕೃಷ್ಣಮೂರ್ತಿ ಮಂಜರು. ಪ್ರತಿ ಏಕಾದಶಿಯ ದಿನ ತಿರುಪತಿಗೆ ಹೋಗಿ ವೆಂಕಟರಮಣ ದೇವರ ಪ್ರಸಾದವನ್ನು ಪಡೆಯುವಂಥ ಭಾಗ್ಯಶಾಲಿಗಳು ಕೃಷ್ಣಮೂರ್ತಿ ಮಂಜರು. ಆದರೆ ಅದರ ಹಿಂದೆ ಒಂದು ಸತ್ಯ ಇದೆ. ಏನು ಅಂತಂದರೆ, ಅವರು ಹೋದಾಗಲೆಲ್ಲ ಕೇವಲ ಅವರಿಗಾಗಿ, ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸುವುದಿಲ್ಲ. ಅವರು ಹೇಳುತ್ತಾರಂತೆ, ಈ ನಾಡಿನ ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವರಿಗೂ ಶುಭವಾಗಲಿ ಅಂತ ಆ ಪುಣ್ಯಕ್ಷೇತ್ರಗಳಲ್ಲಿ ನಮಗೆ ನಿಮಗೆ ಎಲ್ಲರಿಗಾಗಿ ಪ್ರಾರ್ಥಿಸ್ತಾ ಬಂದವರು ಕೃಷ್ಣಮೂರ್ತಿ ಮಂಜರು. ಈ ಶುಭಾವಸರದಲ್ಲಿ ಆಡುವುದಕ್ಕೆ ಮಾತು 1000 ಇದೆ. ನಾನು ಹೇಳಿದೆ ಅವರ ಹತ್ರ, ಶೃಂಗೇರಿಯ ಜಗದ್ಗುರುಗಳು ಹೇಳಿದ್ರಂತೆ, 700 ಶ್ಲೋಕಗಳಿರುವ ಸಪ್ತಶತಿ ಹೇಳುವುದಕ್ಕೆ ಕಷ್ಟವಾದರೆ ಸಪ್ತಶ್ಲೋಕಿ ಸಪ್ತಶತಿಯನ್ನು ಪಠಿಸಿ ನೀವು ಕೃತಾರ್ಥರಾಗಬೇಕು ನಿತ್ಯವೂ ಅಂತ. ಹಾಗೆ ಕೃಷ್ಣಮೂರ್ತಿ ಮಂಜರ ಬದುಕು ಅಂತಂದರೆ ಅದೊಂದು ಭಗವದ್ಗೀತೆಯ ಹಾಗೆ, ಅದೊಂದು ಸಪ್ತಶತಿಯ ಹಾಗೆ. ಅದನ್ನು ಕೇವಲ 4 ಮಾತುಗಳಿಂದ ಕಟ್ಟಿಕೊಟ್ಟಿದ್ದೇನೆ ಅನ್ನುವುದಿದ್ದರೆ ಅದು ನನ್ನ ಮೂರ್ಖತನ ಇರಬಹುದೇನೋ. ಆದರೆ ಅಗಾಧವಾದಂತಹ ಪ್ರೀತಿಯ ಕಡಲು, ಸೇವಾಧರ್ಮವೇ ಬದುಕಿನ ಸರ್ವಸ್ವ ಅಂತ ತಿಳಿದ ಕೃಷ್ಣಮೂರ್ತಿ ಮಂಜರ ಬಗೆಗೆ ಮತ್ತೆ ಮತ್ತೆ ಮಾತಾಡುವುದಕ್ಕೆ ನಮಗೆ ಮಾತಿನ ಬಡತನ, ಮಾತಿನ ದಾರಿದ್ರ್ಯ ನಮ್ಮನ್ನು ಕಾಡುತ್ತದೆ. ಮಂಜರೆ, ನಾವು ಇಷ್ಟು ಮಾತ್ರ ಹೇಳಬಲ್ಲೆವು. ನಿಮಗೆ, ನಿಮ್ಮ ಕುಟುಂಬಕ್ಕೆ ಸದಾ ಒಳಿತೇ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ, ನೀವು ಯಕ್ಷಗಾನ ರಂಗಕ್ಕೆ ನೀಡಿದ ದೊಡ್ಡ ಕೊಡುಗೆಯನ್ನು ಮನ್ನಿಸಿ ಸೇರಿರುವ ಸಜ್ಜನರ ಸಮ್ಮುಖದಲ್ಲಿ ವೇದಿಕೆಯ ಗಣ್ಯರು ಅವರನ್ನು ಅಭಿನಂದಿಸ್ತಾರೆ, ಸ್ವೀಕರಿಸಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಇವತ್ತಿನ ಈ ಸಮ್ಮಾನದಲ್ಲಿ
ಅವರಿಗೆ ಹಾರ ತೊಡಿಸಿ, ಶಾಲು ಹೊದಿಸಿ, ಪೇಟ ತೊಡಿಸಿ ಮಾನಪತ್ರವನ್ನು ನೀಡಿ ಅಭಿನಂದಿಸ್ತೇವೆ. ಅದರ ಜೊತೆಗೆ ಒಂದು ಸುಂದರವಾದಂತಹ ಕಡಗೋಲನ್ನು ಅವರ ಕೈಗೆ ಕೊಡುತ್ತೇವೆ. ಯಾಕೆ ಅಂದರೆ ಕೃಷ್ಣನ ನೆಲದಲ್ಲಿ ಕೃಷ್ಣಮೂರ್ತಿಯ ಕೈಗೆ ಕಡಗೋಲಲ್ಲದೆ ಇನ್ನೇನನ್ನು ಕೊಡಬೇಕು ಹೇಳಿ? ಕೃಷ್ಣ ಮತಿಸಿದ್ದು ಭಕ್ತರ ಅಂತರಂಗವನ್ನಾದರೆ ಈ ಕೃಷ್ಣಮೂರ್ತಿ ಜನರ ಪ್ರೀತಿಯನ್ನು ಮತಿಸ್ತಾ ಇವತ್ತಿನವರೆಗೆ ನಮ್ಮೊಂದಿಗೆ ಸಾಗಿ ಬಂದಿದ್ದಾರೆ. ಜೊತೆಗೆ ಲಕ್ಷ್ಮೀನಾರಾಯಣ ಸಾಮಗರು ಒಂದು ಚಕ್ರವನ್ನು ವಿಷ್ಣು ಚಕ್ರವನ್ನು ಅವರಿಗೆ ಪ್ರದಾನಿಸುವುದರ ಮೂಲಕ ಈ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾವು ನೀವೆಲ್ಲ ಸೇರಿ ನೀಡುವ ಪ್ರೀತಿಯ ಗೌರವ. ಬಂಧುಗಳೇ, ಯಕ್ಷಗಾನವಲ್ಲದೆ ಅನೇಕರಿಗೆ ಸಹಕಾರ ನೀಡಿದ್ರಲ್ಲ, ನಾವು ನೀವೆಲ್ಲ ಒಮ್ಮೆ ಎದ್ದು ನಿಂತು ಕೃಷ್ಣಮೂರ್ತಿ ಮಂಜರಿಗೂ ಒಂದು ಗೌರವದ ಅಭಿನಂದನೆ ಸಲ್ಲಿಸೋಣ ಅಂತ ಅನ್ನಿಸ್ತದೆ. ಎಲ್ಲರೂ ಎದ್ದು ನಿಂತು ಅದ್ದೂರಿಯ ಚಪ್ಪಾಳಿಯ ಮೂಲಕ ಅವರಿಗೊಂದು ಅಭಿನಂದನೆಯನ್ನು ಸಲ್ಲಿಸಿ ಅವರಿಗೆ ಶುಭವಾಗಲಿ ಅಂತ ಪ್ರಾರ್ಥಿಸೋಣ. ಗಣ್ಯರು ಆಸೀನರಾಗುವಲ್ಲಿವರೆಗೆ ಸಮ್ಮಾನ ಪತ್ರದ ಸಾರವನ್ನು ನಿಮ್ಮ ಮುಂದೆ ಹೇಳುತ್ತೇನೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಮಂಗಳೂರು, ಉಡುಪಿ ಘಟಕ ಮಹಿಳಾ ವಿಭಾಗ, ಆಧ್ಯಾತ್ಮಿಕ ಸೇವಾಧರ್ಮಪರಾಯಣರು, ಧಾರ್ಮಿಕ ಮೌಲ್ಯ ಸಂರಕ್ಷರು, ಬಹುಶ್ರುತ ಸಂಸ್ಕೃತಿ ಸಂಪನ್ನರು, ಲೋಕಹಿತ ಸಾಧನ ನಿರತರು, ಕಲಾತ್ಮಕ ಅಭಿರುಚಿ ಪೋಷಕರು, ಮಹಾ ಕಲಾಶ್ರಯದಾತರು, ಕರ್ಮಯೋಗನಿಷ್ಠ ಔದ್ಯಮಿಕರು, ಸಮಾಜೋನ್ನತಿ ಸಂಕಲ್ಪ ದೀಕ್ಷಿತರು, ಯಕ್ಷಗಾನ ಸುಲೋಕದ ಕಾಮಧೇನು ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರನ ಪರಮ ಭಜಕರು, ಹೈದರಾಬಾದ್ ಹೋಟೆಲ್ ಉದ್ದಿಮೆದಾರರ ಸಂಘದ ಅಧ್ಯಕ್ಷರು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಹೈದರಾಬಾದ್ ಘಟಕದ ಅಧ್ಯಕ್ಷರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಶ್ರೀ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಇವರಿಗೆ ಮಾಹೆಯ ಸಹಕುಲಾಧಿಪತಿಗಳಾದ ಡಾಕ್ಟರ್ ಎಚ್.ಎಸ್. ಬಲ್ಲಾಳರು, ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಜಿ ಶಂಕರ್, ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸಂಸ್ಥಾಪಕರಾದ ಭಾಗವತ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರು ಮತ್ತು ಉಡುಪಿಯ ಸಹಸ್ರ ಸಂಖ್ಯೆಯ ಸಹೃದಯಿ ಯಕ್ಷಗಾನ ಕಲಾಭಿಮಾನಿಗಳ ಸಮಕ್ಷದಲ್ಲಿ ಯಕ್ಷಕಲಾ ಸೌರಭ ಬ್ರಹ್ಮರ ಎಂಬ ಬಿರುದಿನೊಂದಿಗೆ ಪ್ರದಾನ ಮಾಡಿದ ಯಕ್ಷಧ್ರುವ ಗೌರವಾರ್ಪಣೆ. ಶ್ರೀಯುತರು ಶತಮಾನ ಕಾಲ ಯಕ್ಷಗಾನ ಪೋಷಣ, ಸಂರಕ್ಷಣ, ಸಂವರ್ಧನ, ಸಂಘಟನಾ ಕಾರ್ಯಗಳಲ್ಲಿ ನಿರತರಾಗಿರಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ಗೌರವಾಧ್ಯಕ್ಷರಾಗಿರುವಂತಹ ಪುರುಷೋತ್ತಮ ಶೆಟ್ಟಿಯವರು, ಗೌರವಾಧ್ಯಕ್ಷರಾದ ಕೆ. ದಿವಾಕರ ಶೆಟ್ಟಿ ತೋಟದ ಮನೆ, ಅಧ್ಯಕ್ಷರಾದ ಇಂದ್ರಾಳಿ ಜಯಕರ ಶೆಟ್ಟಿ, ಮಹಿಳಾ ವಿಭಾಗದ ಅಧ್ಯಕ್ಷರಾದ ನಿರುಪಮಾ ಪಿ. ಶೆಟ್ಟಿ, ಯಕ್ಷಧ್ರುವ ಪಟ್ಲ ದಶಮ ಸಂಭ್ರಮದ ನೆನಪಿಗೆ 2ನೇ ಯಕ್ಷೋತ್ಸವ ಪುರಭವನ ಉಡುಪಿ ಇಲ್ಲಿ ಸಮರ್ಪಿಸಿದಂತಹ ಅಭಿನಂದನಾ ಪತ್ರ. ಅವರಿಗೆ ಮತ್ತೊಮ್ಮೆ ಅಭಿವಂದನೆಗಳು. ಬಂಧುಗಳೇ, ಮಂಜರ ಮಾತನ್ನು ಕೇಳುವಿರಂತೆ ಒಂದು ಮಾತು ನೆನಪಿಸಬೇಕು. ಅವರಿಗೆ ಸನ್ಮಾನ ಮಾಡಿದಾಗ ಯಾರಾದರೂ ದುಡ್ಡು ಕೊಟ್ಟರೆ, ಅಲ್ಲ ರಾಜ್ಯೋತ್ಸವದಂತಹ ಪ್ರಶಸ್ತಿಗಳು ಬಂದಾಗ ಬಂಗಾರದ ಪದಕ ಸಿಕ್ಕಿದರೆ ಅದನ್ನು ಅಭಿಮಾನದ ದ್ಯೋತಕ ಅಂತ ಇಡಲಿಲ್ಲ. ಅದು ಎಲ್ಲವನ್ನೂ ಕೂಡ ದೇವರ ಕಾರ್ಯಕ್ಕೆ, ಬಡವರಿಗೆ ಉಪಕರಿಸುವುದಕ್ಕೆ, ಸಮಾಜಕ್ಕೆ ಧಾರೆ ಎರೆದವರು ಕೃಷ್ಣಮೂರ್ತಿ ಮಂಜರು. ಈಗ ಬಂಗಾರದಂತಹ ಮಾತುಗಳನ್ನು ಆಡುತ್ತಾರೆ, ಅವರ ಮಾತುಗಳನ್ನು ಕೇಳೋಣ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಪಟ್ಲ ಫೌಂಡೇಶನ್ ಉಡುಪಿ ಘಟಕದ ಎಲ್ಲ ಸರ್ವ ಸದಸ್ಯರೇ, ಗೌರವಾಧ್ಯಕ್ಷರಿರ್ಬೋದು, ಅಧ್ಯಕ್ಷರಿರ್ಬೋದು, ಎಲ್ಲರೂ ಪ್ರತಿಯೊಬ್ಬ ಸರ್ವ ಸದಸ್ಯರೇ ಹಾಗೂ ಯಕ್ಷಗಾನ ಕಲಾಭಿಮಾನಿಗಳೇ, ಕಲಾವಿದರೇ ಹಾಗೂ ಆತ್ಮೀಯ ಬಂಧುಗಳೇ, ಇದು ಇವತ್ತು ಹೇಳುವುದಾದರೆ ನಾನು ಪಟ್ಲ ಅವ್ರ ಮೇಲಿನ ಅಭಿಮಾನದಿಂದ ಇದನ್ನು ಸ್ವೀಕರಿಸಿ ಮಾಡಿದ್ದೇನೆ ವಿನಃ ಇಲ್ದಿರ ನಾನು ಎಲ್ಲೂ ಸನ್ಮಾನ ಮಾಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಒಂದು ಕಲೆಗೆ, ಒಂದು ಕಲಾವಿದನಿಗೆ ನಾವೇ ಸನ್ಮಾನ ಮಾಡಬೇಕು ಅಥವಾ ನಾವೇ ಅದನ್ನು ಗೌರವಿಸಬೇಕು ವಿನಃ ಅದನ್ನು ನಾವು ಗೌರವದ ತಗೊಳ್ಳೋದು ತಪ್ಪಂತ ನನ್ನ ಅಭಿಪ್ರಾಯ. ಇವತ್ತು ಇದು ನನ್ನ ಭಾಗ್ಯ ಅಂತ ಹೇಳ್ಬೋದು. ಯಾಕಂದರೆ ಪಟ್ಲ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದ್ದದ್ದೇ. 500 ವರ್ಷಕ್ಕಿಂತ ಹೆಚ್ಚಿಗೆ ಇತಿಹಾಸ ಇರುವ ಈ ಒಂದು ಯಕ್ಷಗಾನ ಎಷ್ಟೋ ಸಾವಿರಾರು ಜನ ಕಲಾವಿದರು ಇದಕ್ಕೆ ಕಷ್ಟಪಟ್ಟಿದ್ದಾರೆ. ಆದರೆ ಕಲಾವಿದರು ನಾವು ಸಹಾಯ ಮಾಡಬೇಕಂತ ಮನೆ ಕಟ್ಟಲಿಕ್ಕಾಗಲಿ, ಆಸ್ಪತ್ರೆ ಖರ್ಚಾಗಲಿ, ಯಾವುದಕ್ಕೆ ಆಗಲಿ ಹಗಲು ರಾತ್ರಿ ಹೋರಾಟ ಮಾಡ್ತಿರೋದು ಪಟ್ಲ ಸತೀಶ್ ಶೆಟ್ಟರು ಒಬ್ಬರೇ. ಯಾಕೆಂದರೆ ಇಂಥ ವ್ಯಕ್ತಿನ ನಾವು ನೋಡಲಿಲ್ಲ. ಪ್ರತಿ ಯುಗದಲ್ಲೂ ಭಗವಂತ ಒಬ್ಬರನ್ನ ಸೃಷ್ಟಿ ಮಾಡ್ತಾನಂತೆ.
ಈ ಯಕ್ಷಗಾನಕ್ಕಾಗಿ ಒಬ್ಬ ಯುಗ ಪುರುಷನ ಸೃಷ್ಟಿ ಮಾಡಿದ್ದಾರೆ, ಅದು ಪಟ್ಲ ಸತೀಶ್ ಶೆಟ್ಟಿ. ನಾನು ಅರ್ಹನೋ ಅಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ಯಕ್ಷಗಾನವೇ ನನ್ನ ಉಸಿರು, ಇದೊಂದು ಹೇಳಬಲ್ಲೆ. ಯಾಕೆಂದರೆ ಮಾರಣಕಟ್ಟೆ ಮೇಳ ಯಕ್ಷಗಾನ ನೋಡಿ ನೋಡಿ ಬೆಳೆದವರು ನಾವು. ಆವಾಗ ಚಾಪೆ ಹಾಕ್ಕೊಂಡು, ಆವಾಗ ರಂಗಸ್ಥಳ ಅನ್ನುವುದು ನೆಲದ ಮೇಲೆ 4 ಕಂಬ ಇಟ್ಟು ಉಮಿ ಹಾಕಿ ಒಂದು ಆಟ ನಡೀತಿತ್ತು. ಇವತ್ತಿನ ಹಾಗೆ ಅಲ್ಲ, ಯಾಕೆಂದರೆ ಕರೆಂಟ್ ಇದ್ದಿಲ್ಲ, ಮೈಕ್ ಇಲ್ಲ ಅಂಥ ಕಾಲ. ನಾನೆಲ್ಲ ಕಡೆ ಹೇಳ್ತೇನೆ, ರೇಡಿಯೋ ಇಲ್ದಿದ್ದಾಗ, ಟಿ ವಿ ಇಲ್ದಿದ್ದಾಗ, ಮೊಬೈಲ್ ಇಲ್ದಿದ್ದಾಗ, ಯಾವುದೂ ಇಲ್ಲದಿದ್ದ ಕಾಲದಲ್ಲಿ ನಮಗೆ ಈ ಮಹಾಭಾರತ ಮತ್ತು ರಾಮಾಯಣ ಕಲಿಸಿದ್ದಂತೇಳಿದರೆ ಅದು ಯಕ್ಷಗಾನ ಕಲೆ ಮಾತ್ರ. ಯಾಕೆಂದರೆ ನಮಗೆ ಇಲ್ದಿರ ಮಹಾಭಾರತ ಏನೊಂದು ಗೊತ್ತಿಲ್ಲ, ರಾಮಾಯಣ ಏನಂತೂ ಗೊತ್ತಿಲ್ಲ. ಅಂಥ ಒಂದು ಕಲೆ ಕೊಟ್ಟಿದೆ ನಮಗೆ ಯಕ್ಷಗಾನ. ಇವತ್ತು ನೀವು ನೋಡಿರ್ಬೋದು, ಒಂದು 5 ವರ್ಷದ ಹುಡುಗ ಸ್ಲೇಟು ಮತ್ತು ಬಲಪ ಹಿಡ್ಕೊಳ್ಳುವ ಆ ವಯಸ್ಸಿನಲ್ಲಿ ಬಿಲ್ಲು ಬಾಣ ಹಿಡಿದು ಇವತ್ತು ರಂಗಸ್ಥಳಕ್ಕೆ ಬಂದಿದ್ದಾನೆ ಅಂತ ಹೇಳಿದರೆ ಆ ಕಲೆ ನಾವು ಉಳಿಸ್ಕೊಳ್ಬೇಕಾಗಿದೆ. ಬೆಳೆಸುವ ಅವಶ್ಯಕತೆ ಇಲ್ಲ, ನಾನು ತಿಳಿದಂಗೆ ಉಳಿಸ್ಕೊಂಡ್ರೆ ಅದೇ ಸಾಕಾಗಿದೆ. ಯಾಕಂತೇಳಿದರೆ ಯಕ್ಷಗಾನ ಯಾವ ಒಂದು ಕಲೆ ಆಗಲಿ, ಮೇಕಪ್ಪಿಗೆ ಜನ ಇರ್ತಾರೆ, ಡ್ರೆಸ್ ಮಾಡಲಿಕ್ಕೆ ಜನ ಇರ್ತಾರೆ, ಸ್ವಂತ ಮೇಕಪ್ ಮಾಡಿಕೊಂಡು ಸ್ವಂತ ಮುಖಕ್ಕೆ ಬಣ್ಣ ಬರ್ಕೊಂಡು ಪ್ರತಿಯೊಂದು ಕುಣಿದು ಅರ್ಥ ಹೇಳುವ ಒಂದು ಕಲೆ ಅಂದರೆ ಅದು ನಮ್ಮ ಯಕ್ಷಗಾನ ಕಲೆ. ಇಷ್ಟೊಂದು ಕಲೆ ನಮಗಿದೆ ಅಂತೇಳಿದರೆ ಇದು ನಮ್ಮ ಕರಾವಳಿಗೆ ಭಾಗ್ಯ ಅಂತ ನಾವು ಎಣಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ನೀವು ನೋಡಿರ್ಬೋದು, ಈಗ ಸಿನಿಮಾ ಇರ್ಬೋದು, ನಾನು ಪ್ರತಿ ಸಾರಿ ಹೇಳ್ತೇನೆ, ಪದ್ಮಶ್ರೀ ಪದ್ಮಭೂಷಣ ಕೊಡಬೇಕಿದ್ರೆ ಅದು ಯಕ್ಷಗಾನ ಕಲಾವಿದನಿಗೆ ಕೊಡಬೇಕು, ಸಿನಿಮಾ ಆ್ಯಕ್ಟ್ರಿಗಲ್ಲ. ಸಿನಿಮಾ ಆ್ಯಕ್ಟ್ರಿಗೆ ಯಾವುದಕ್ಕೋಸ್ಕರ ಬಿಡಬೇಕು? ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡಿದ್ದಾರೆ ಅಷ್ಟೇ. ಇಲ್ಲಿ ಹಗಲು ರಾತ್ರಿ ಬೆವರು ಸುರಿಸಿ ಆ ಬೆವರಿಗೆ ತಕ್ಕಂಥ ಒಂದು ಗೌರವ ಅಥವಾ ಹಣ ಕಲಾವಿದಿಗೆ ಸಿಗ್ತಾ ಇಲ್ಲ. ಹೆಚ್ಚಂದ್ರೆ 4,000 5,000 5,000 ಕೇಳಿದರೂ ಕೂಡ ಕೆಲವರು ಮನಸ್ಸು ಬೇಜಾರು ಮಾಡ್ಕೊಂಡು 5,000 ಕೊಡ್ತಾರೆ. 5,000 ಕೊಡಬೇಕಾ ಅಂತ. 5,000ದಲ್ಲಿ ತಿಂಗಳಿಗೆ ಅವನು ದಿವಸ ಸಿಕ್ಕಿದ್ರು 20 ಆಟ ಸಿಕ್ಕಿದ್ರು 1 ಲಕ್ಷ ಆಯಿತು. 1 ಕೋಟಿ ಮಾಡಬೇಕಿದ್ರೆ ಎಷ್ಟು ವರ್ಷ ಅವರು ಕಷ್ಟಪಡಬೇಕಾಗಿದೆ ಒಂದು ರಂಗಸ್ಥಳದಲ್ಲಿ. ಆದರೆ ಆ ಒಂದು ಅರಿತು ನಮ್ಮ ಪಟ್ಲ ಸತೀಶ್ ಶೆಟ್ಟರವರು ಕಲಾವಿದನಿಗಾಗಿಯೇ ನಾನು ಮಾಡ್ತೇನೆ ಅಂತ ಇವತ್ತು 64 ಮನೆ ಕಟ್ಟಿಕೊಟ್ಟಿದ್ದಾರೆ. ನಿಜವಾಗಿ 100 ಅಲ್ಲ 1000 ಮನೆ ಮಾಡಲಿ ಅಂತ ಭಗವಂತನಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ. ಯಾಕೆಂದರೆ ಯಕ್ಷಗಾನ ಕಲಾವಿದನ ರಾತ್ರಿ ನಿದ್ರೆ ಬಿಟ್ಟು ಆ ರಂಗಸ್ಥಳದಲ್ಲಿ ಕುಣಿದು ನೋಡಿ, ಒಂದು ರಾತ್ರಿ 4 ಗಂಟೆ ನಿದ್ರೆ ಬಿಟ್ಟರೆ ಹಗಲು 8 ಗಂಟೆ ನಿದ್ರೆ ಮಾಡಿದರೂ ಸರಿ ಹೋಗೋದಿಲ್ಲ. ಅದಕ್ಕೆ ಪ್ರತಿ ರಾತ್ರಿ ನಿದ್ರೆ ಬಿಡ್ತಾರೆ. ಆ ಯಾವ ಕಲೆಯಲ್ಲಾದರೂ ಅಷ್ಟು ಬೆವರು ಸುರಿಸ್ತಾರ ನೋಡಿ, ಅಷ್ಟು ಬೆವರು ಸುರಿಸ್ತಾರೆ ಅವರು. ಹಾಗಾದರೆ ಅವ್ರಿಗೆ ನಾವು ಏನು ಕೊಡ್ತಾ ಇದ್ದೇವೆ? ನಾ ಖಂಡಿತ ಹೇಳ್ತಿದ್ದೇನೆ, ಕಲಾವಿದನಿಗೆ ಗೌರವ ಕೊಡಿ. ಆ ಕಲಾವಿದನಿಗೆ ಯಾವತ್ತು ಗೌರವ ಸಿಗ್ತದೋ ಅದು ಒಂದು ಕಲೆಗೆ ನಾವು ಗೌರವ ಕೊಟ್ಟ ಹಾಗೆ. ಹೆಂಡತಿ ಮಕ್ಕಳನ್ನು ಬಿಟ್ಟು 6 ತಿಂಗಳು ಎಲ್ಲೆಲ್ಲೋ ತಿರುಗಿ, ಯಾಕಂದರೆ ಇವಾಗಾದರೂ ಮೊಬೈಲ್ ಇತ್ತು, ಒಂದು ಕಾಲ ಮೊಬೈಲ್ ಇಲ್ಲ. ಒಂದೂರಿಂದ ಒಂದೂರಿಗೆ ನಡ್ಕೊಂಡು ಹೋಗಬೇಕಿತ್ತು, ಮೊಬೈಲಿನ ವ್ಯವಸ್ಥೆ ಇಲ್ಲ, ಯಾವುದೂ ಇಲ್ಲ ಕಾಲದಲ್ಲಿ ಯಕ್ಷಗಾನಕ್ಕೆ ಎಂತೆಂಥ ವ್ಯಕ್ತಿಗಳು ಒಂದು ಹೋರಾಟ ಕೊಟ್ಟಿದ್ದಾರೆ ಯಕ್ಷಗಾನ ಉಳಿಬೇಕಂತ. ಇವತ್ತು ಸೌಕರ್ಯ ಇದೆ, ಆದರೆ ಒಂದು ಕಡೆಯಿಂದ ಒಂದು ಕಡೆ ಹೋಗುವಾಗ ಆರಾಮಾದ ಸೀಟ್ ಇಲ್ಲ. ನೀವು ನೆನ್ಪಿಟ್ಕೊಳ್ಳಿ, ಮಾಮೂಲು ಒಂದು ಸಣ್ಣ ಸೀಟು, ಅದರಲ್ಲೇ ಪೆಟ್ಟಿಗೆ ಹಾಕ್ಕೊಂಡು ಒಂದು ಕಡೆಯಿಂದ ಒಂದು ಕಡೆ ಹೋಗೋದಂದರೆ ತುಂಬ ಕಲಾವಿದನಿಗೆ ಕಷ್ಟ. ಊರು ಒಂದು ಕಡೆ, ಇವತ್ತು ಇಲ್ಲ ಆಟ ಆದರೆ ಇನ್ನೊಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಆಚೆಗೆ ಆಟ. ಹೀಗೆಲ್ಲ ಒಂದು ಇರೋದ್ರಿಂದ ಕಲಾವಿದನಿಗೆ ತುಂಬ ಕಷ್ಟ ಇದೆ. ಆದರೆ ಮೊದಲಿನಕ್ಕಿಂತ ಅಡ್ಡಿಲ್ಲ. ಇವಾಗ ಸಂಸಾರವನ್ನು ಸಾಗಿಸಬಹುದು, ಹಣ ಮಾಡಲಿ ಇಡಲಿಕ್ಕೆ ಮಾತ್ರ ಈ ಯಕ್ಷಗಾನದಿಂದ ತುಂಬ ಕಷ್ಟ. ಬೇರೆ ಎಣಿಕೆಯಲ್ಲಿ 100ಕ್ಕೆ ಒಂದು 10 ಜನ ಸ್ವಲ್ಪ ಮಾಡಿ ಇಟ್ಟಿರ್ಬೋದು, ಬಿಟ್ಟರ ಮೇಲೆ 90 ಜನ ಇನ್ನೂ ಬಡತನದಲ್ಲೇ ಇದ್ದಾರೆ. ಹಾಗಾಗಿ ಯಕ್ಷಗಾನಕ್ಕೆ ನಾವು ಯಾವತ್ತೂ ಸಹಕಾರ ಕೊಡ್ತೇವೆ, ಕಲಾವಿದ ಉಳಿತಾನೆ ಅಂಥವನ್ನು ಕೆಲವರು ಕೊಡ್ತಾ ಇದ್ದಾರೆ. ಈಗ ನನಗೆ ಹೇಳಿದ್ದಾರೆ, ನಿಜವಾಗಿ ನಾನು ಖಂಡಿತ ಒಂದು ಪೋಸ್ಟ್ ಮ್ಯಾನ್ ಕೆಲಸ ನಾನು ಮಾಡ್ತಾ ಇದ್ದೇನೆ. ಪೋಸ್ಟ್ ಮ್ಯಾನ್ ಏನು ಮಾಡ್ತೇನೆ, ಯಾರು ಕಾಗದ ಮನಿ ಆರ್ಡರ್ ಕಳಿಸಿದ್ದಾರೆ ಅಥವಾ ಕಾಗದ ಕಳಿಸಿದ್ದಾರೆ, ಟು ಆ್ಯಂಡ್ ಫಾರ್ಮ್ 2 ಅಡ್ರೆಸ್ ಇದೆ, ಯಾರು ಕಳಿಸಿದ್ದಾರೆ ಎಲ್ಲಿ ಮುಟ್ಟಿಸ್ಬೇಕಂತ. ನನಗೆ ಹಾಗೆ ಭಗವಂತ ಕೊಟ್ಟಿದ್ದಾನೆ ಸ್ವಲ್ಪ,
ಅದನ್ನು ಯಾರಿಗೆ ಕೊಡಬೇಕಂದು ಅವನೇ ಪ್ರೇರಣೆ ಮಾಡ್ತಾನೆ, ಅವ್ರಿಗೆ ಕೊಡ್ತಿದ್ದೇನೆ ವಿನಃ ನಾನು ಬೇರೆ ಯಾವ ಕೆಲಸ ನಾನು ಮಾಡ್ತಿಲ್ಲ. ನಾನು ಮಾಡಿದ್ದೇನೆ ಅಂತ ಸುಳ್ಳು. ಯಾಕಂದರೆ ಏನೋ ಕಳೆದ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೋದು, ಕೆಟ್ಟ ಅಭ್ಯಾಸಕ್ಕೆ ಕೊಡದೆ ಒಂದು ಒಳ್ಳೆಯ ಅಭ್ಯಾಸಕ್ಕೆ ನನ್ನ ಹಣ ಹೋಗ್ತಾ ಇದೆ, ಅದು ನಾನು ತೃಪ್ತಿ ಪಡ್ತಾ ಇದ್ದೇನೆ. ಮತ್ತು ನಾನು ಮಾಡ್ತಿರೋದು ಹೋಟ್ಲು ವ್ಯಾಪಾರ, ಅದರಲ್ಲೊಂದು ಕ್ಷೇತ್ರದ ನಾನು ಅರ್ಚಕ. ಇಲ್ಲ, ಬಡತನ ಆವಾಗಿತ್ತು, ಮರಣಕಟ್ಟೆ ದೇವಸ್ಥಾನ ಅವಾಗೇನು ಅಭಿವೃದ್ಧಿ ಇಲ್ಲ, ಈಗಲಿನ ಹಾಗೆ ಸಾವಿರಾರು ರೂಪಾಯಿ ಇನ್ಕಮ್ಮೂ ಇಲ್ಲ. ಆ ಕಾಲದಲ್ಲಿ ನಾವು 8 ಜನ ಮಕ್ಕಳು, ಇಲ್ಲ, ಹೋಗಲೇಬೇಕಾಯಿತು. ಅನ್ನ ದಾನ ಮಾಡಬೇಕಿತ್ತು, ಆದರೆ ಮಾರ್ತಾ ಇದ್ದೇವೆ. ಅದರಲ್ಲೂ ಬ್ರಾಹ್ಮಣನಾಗಿ ಹುಟ್ಟಿ ಅನ್ನವನ್ನು ದಾನ ಮಾಡಬೇಕಂತೆ. ಅದ್ರ ಹೋಟ್ಲ್ ವ್ಯಾಪಾರ ಹೋಗಿ ಆಗಿದೆ. 3 ವ್ಯಾಪಾರ ಒಳ್ಳೆಯ ವ್ಯಾಪಾರ, ಅಷ್ಟೇ ಕೆಟ್ಟ ವ್ಯಾಪಾರ. 1 ಹೋಟ್ಲು, 2 ಶಾಲೆ, 3 ಆಸ್ಪತ್ರೆ. ಈ 3 ದಾನ ಮಾಡಬೇಕಾದ ಒಂದು ವಸ್ತು. ಅದಕ್ಕೆ ನಾನು ಆಲೋಚನೆ ಮಾಡಿ ಏನು ಮಾಡೋಣ ಅಂಥೇಳಿ ಗೌರ್ಮೆಂಟ್ ಶಾಲೆಯನ್ನು ದತ್ತಕ್ಕೆ ತಗೊಳ್ಬೇಕಾಯ್ತು. ಅದು ನಮ್ಮ MLA ಗೋಪಾಲ್ ಪೂಜಾರು ಆ ಟೈಮಲ್ಲಿ ಹೇಳಿದರು. ಯಾಕೆಂದರೆ ಸ್ಕೂಲೆಲ್ಲ ಬಂದಾಗುವ ಪರಿಸ್ಥಿತಿ, 400 ಮಕ್ಕಳು ಇರುವದ್ದು 20 ಮಕ್ಕಳಿಗೆ ಬಂತು, 800 ಮಕ್ಕಳು ಇರುವಂಥದ್ದು 60 ಮಕ್ಕಳಿಗೆ ಬಂತು. ಅಂಥ ಕಾಲದಲ್ಲಿ ಬಂದ್ ಮಾಡೋದು ಬಿಟ್ಟು ಅದನ್ನು ನಾನೊಂದು ದತ್ತು ತಗೊಂಡು ಈ ಒಂದು ಕರ್ಮವನ್ನು ಈ ದಾನದಲ್ಲಿ ಸರಿ ಮಾಡಿಕೊಳ್ಳೋಣ ಅಂತ ಎಜುಕೇಷನನ್ನು ನಾನು ಫ್ರೀಯಾಗಿ ಕೊಡ್ತಾ ಇದ್ದೇನೆ. 7 ಶಾಲೆ ನಾನು ತಗೊಳ್ಳುವಾಗ 410 ಮಕ್ಕಳಿದ್ದರು, ಇವತ್ತು ಅದು 2200 ಮಕ್ಕಳು ಇವತ್ತಾಗಿದ್ದಾರೆ. ನೀವು ನೋಡಿರ್ಬೋದು ಇವತ್ತು. ಯಾಕಂದರೆ ಸರ್ಕಾರ ಶಾಲೆ ಅಲ್ಲಿ ಮೊದಲು ಬಾತ್ರೂಮ್ ಇಲ್ಲ, ಆಮೇಲೆ ಕುಡಿಯಲಿ ನೀರಿನ ವ್ಯವಸ್ಥೆ ಇಲ್ಲ, ಬಿಸಿ ಊಟವನ್ನು ಕೊಟ್ಟರೆ ಊಟ ಮಾಡಲಿಕ್ಕಿಲ್ಲ. ಸರ್ಕಾರಿ ಶಾಲೆ ಇಂಪ್ರೂವ್ ಮಾಡಿದರೆ ಯಾವ ಪ್ರೈವೇಟ್ ಶಾಲೆಗೂ ಕಡಿಮೆ ಇಲ್ಲ. ಯಾಕಂದರೆ ಸರ್ಕಾರಿ ಶಾಲೆಯಿಂದ ಎಲ್ಲರೂ ಓದಿ ಇವತ್ತು ಗಣ್ಯ ವ್ಯಕ್ತಿಗಳಾಗಿದ್ದರಂದರೆ ಅವರೆಲ್ಲರೂ ಸರ್ಕಾರಿ ಶಾಲೆಯಿಂದ ಓದಿದವರೇ. ಈ ಶಾಲೆಯನ್ನು ನಾವು ಸರಿ ಮಾಡಬೇಕಿದ್ರೆ ಮೊದಲು ಮಾಡಬೇಕಾದ ಅದಕ್ಕಾಗಿ ಈ ಒಂದು ಬಾತ್ರೂಮ್ ವ್ಯವಸ್ಥೆನೋ ಕುಡಿಯೋ ನೀರಿನ ವ್ಯವಸ್ಥೆನೋ ಮತ್ತು ಮೇಯ್ನ್ ಏನಂತೇಳಿದರೆ ಒಂದು ಶಾಲೆಯಲ್ಲಿ ಮಕ್ಕಳಿದ್ದರೆ ಅದಕ್ಕೆ ಸರಿಯಾದ ಟೀಚರ್ ಇಲ್ಲ. ಇದೆಲ್ಲ ವ್ಯವಸ್ಥೆ ನೋಡಿ ಶಾಲೆಯನ್ನು ದತ್ತಕ್ಕೆ ತಗೊಂಡು ಈಗ ಅದನ್ನು ನಡೆಸ್ತಾ ಇದ್ದೇವೆ. ಯಾಕೆಂದರೆ ಈ ಹೋಟ್ಲಿನ ಬರುವ ಕೆಲವು ಹಣವನ್ನು ಅದಕ್ಕೆ ಉಪಯೋಗಿಸಿದರೆ ಅದು ಸರಿ ಅಂದ್ಕೊಂಡು ನಾವು ಅಂದ್ಕೊಂಡು ಅದನ್ನು ಮಾಡ್ತಾ ಇದ್ದೇನೆ. ಹಾಗೆ ಯಕ್ಷಗಾನ ಕಲಾವಿದರಿಗೆ ನಾನು ಮಾಡ್ತೇನೆ. ಯಾಕಂತೇಳಿದರೆ ಹೋರಾಟ ಅಷ್ಟಿಷ್ಟು ಕೊಡ್ತಾ ಇಲ್ಲ, ಕಲೆ ಇವತ್ತು ಉಳಿಸ್ಲಿಕ್ಕೆ ನೋಡಿ ನಮ್ಮ ಎದುರು ಶಶಿಕಾಂತ್ ಶೆಟ್ಟರ್ ಇದ್ದರು. ಅವರದ್ದು ಒಂದು ಟೈಮಲ್ಲಿ ಒಂದು ಕಳೆದ ವರ್ಷ ಸ್ವಲ್ಪ ಇದಾಗಿ ಮನುಷ್ಯನೇ, ಯಾಕಂದರೆ ಅವರು ಹಗಲು ರಾತ್ರಿ ಹೋರಾಟ ಕೊಟ್ಟದ್ದು ಯಕ್ಷಗಾನಕ್ಕೆ ಆಗಿ. ಅಂಥ ಎಷ್ಟೋ ಜನ ಕಲಾವಿದರಿದ್ದಾರೆ. ಅವ್ರ ಜೀವನವೇ ಯಕ್ಷಗಾನ. ಮೊದಲಾದರೆ ಗೆದ್ದೆ ಬೇಸಾಯದಾದರೂ ಸ್ವಲ್ಪ ಇದ್ದಿತ್ತು, ಅದನ್ನು ಮಾಡಿಕೊಂಡು 6 ತಿಂಗಳು ಯಕ್ಷಗಾನದಲ್ಲಿ ಇರ್ತಿದ್ರು. ಇವತ್ತು ಹಾಗಲ್ಲ, ಯಕ್ಷಗಾನನೇ ನಂಬ್ಕೊಂಡವರು 90%, 10% ಮಾತ್ರ ಅವರಿಗೆ ಬೇರೆ ಒಂದು ವ್ಯವಹಾರ ಇರುತ್ತೆ. ಹಾಗಾಗಿ ಈ ಕಲೆ ಉಳಿಸೋಣ, ಇಂಥ ಕೆಲಸ ಉಳಿಸುವುದರಲ್ಲಿ ಇವತ್ತು ಉಡುಪಿ ಘಟಕ ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ, ಹಾಗೆ ಇವತ್ತು ನನ್ನ ಕರೆದು ಇಲ್ಲೊಂದು ಸನ್ಮಾನ ಮಾಡಿದ್ದೀರಿ. ನಿಮ್ಮ ಪಟ್ಲವರು ಸಮೇತ ಪ್ರತಿಯೊಬ್ಬರಿಗೂ, ವೇದಿಕೆ ಇರುವ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ಹಾಗೆ ಯಕ್ಷಗಾನವನ್ನು ಕಾಪಾಡಿಕೊಳ್ಳೋಣ, ಯಕ್ಷಗಾನ ಕಲಾವಿದರಿಗೆ ಸಹಕಾರ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಇವತ್ತಿನ ಈ ಸಮಾರಂಭದಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸಿದಂತಹ ಇಂದ್ರಾಳಿ ಪ್ರಭಾಕರಾಚಾರ್ಯ ಅವರಿಗೆ ಒಂದು ಗೌರವದ ಸಹಾಯಧನವನ್ನು ನೀಡುವಂಥ ಹೊತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವತಿಯಿಂದ 25,000 ರೂಪಾಯಿಗಳನ್ನು ಅವರಿಗೆ ಅತ್ಯಂತ ಗೌರವದಿಂದ ನಾವು ನೀಡುತ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಕೃಷ್ಣಮೂರ್ತಿ ಮಂಜರ ಒಂದು ಮಾತನ್ನು ನೆನಪಿಸಬೇಕು. ಉಡುಪಿ ಮಿತ್ರ ಪತ್ರಿಕೆಯಲ್ಲಿ ಆ ಮಾತು ಪ್ರಕಟವಾಗಿತ್ತು. ಮಂಜರು ಹೇಳುತ್ತಾರೆ, ರಂಗದಲ್ಲಿ ಕಲಾವಿದ ಕುಣಿಯುವಾಗ ಹಾರುವ ಧೂಳು ನನಗೆ ಪರಮಪ್ರಸಾದ, ಕಲಾವಿದನ ಮೈಯಿಂದ ಸಿಡಿಯುವ ಬೆವರ ಹನಿಗಳೇ ನನ್ನ ಪಾಲಿಗೆ ಗಂಗೆ ತುಂಗೆ ಕಾವೇರಿ ಅಂದವರು ಕೃಷ್ಣಮೂರ್ತಿ ಮಂಜರು. ಹಾಗೆ ಇಂದ್ರಾಳಿ ಪ್ರಭಾಕರಾಚಾರ್ಯ ಅವರಿಗೆ ಡಾಕ್ಟರ್ ಜಿ ಶಂಕರ್ ಅವರು ಈ ಸಹಾಯ ಹಸ್ತವನ್ನು ನೀಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಬಂಧುಗಳೇ, ಇದು ದೈನ್ಯದ ಕೊಡುಗೆ ಅಲ್ಲ, ಗೌರವದ ಕೊಡುಗೆ. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಇರಲಿ. ಸ್ನೇಹಿತರ ಕಾರ್ಯಕ್ರಮ ಕೆಲವೇ ನಿಮಿಷಗಳಲ್ಲಿ ಮುಕ್ತಾಯಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ ಒಂದು ಸಂಗತಿ ನೆನಪು ಮಾಡಬೇಕು. ನನಗೆ ಈ ಪುರಭವನದ ಈ ವೇದಿಕೆ ಬಂದಾಗ
ಒಂದು ಸಂಗತಿ ನೆನಪಾಗುತ್ತದೆ. ಹಿರಿಯ ಕಲಾವಿದರೊಬ್ಬರು ಈ ವೇದಿಕೆಯಲ್ಲಿ ವೇಷದಲ್ಲಿರುವಾಗಲೇ ಡಾಕ್ಟರ್ ಜಿ ಶಂಕರ್ ಅವರಿಗೆ ಒಂದು ಉದ್ದಂಡ ನಮಸ್ಕಾರ ಮಾಡುತ್ತಾರೆ. ಯಾಕೆ ನಮಸ್ಕಾರ ಮಾಡುತ್ತಾರೆ ಅಂತ ಕೇಳಿದರೆ ಕಾರಣ ಇಷ್ಟೇ. ಅವರಿಗೆ ತೀವ್ರತರವಾದಂತಹ ಹೃದಯದ ಅನಾರೋಗ್ಯ ಇತ್ತು. ಮಣಿಪಾಲ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಕಂಗಾಲಾದಂತಹ ಅವರನ್ನು ಡಾಕ್ಟರ್ ಜಿ ಶಂಕರ್ ಅವರು ಭೇಟಿ ಮಾಡಿ ಹೇಳ್ತಾರೆ, ಯಾವ ಕಾರಣಕ್ಕೂ ಅಧೀರರಾಗೋದು ಬೇಡ, ನಿಮ್ಮ ಚಿಕಿತ್ಸೆಯ ಪೂರ್ತಿ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಆವತ್ತು ಆ ಶ್ರೇಷ್ಠ ಕಲಾವಿದ ಈ ವೇದಿಕೆಯಲ್ಲಿ ನಿಂತು ಹೇಳ್ತಾರೆ, ನನಗೆ ನನ್ನ ಅಪ್ಪ ಅಮ್ಮ ಜನ್ಮ ಕೊಟ್ಟರು, ಡಾಕ್ಟರ್ ಜಿ ಶಂಕರ್ ಅವರಿಗೆ ನನಗೆ ಪುನರ್ಜನ್ಮವನ್ನು ಕೊಟ್ಟರು ಅಂತ ಕೈ ಮುಗಿದಿದ್ದರು. ಹಾಗಾಗಿ ಇಂತಹ ವೇದಿಕೆಗಳು ಮಲ್ಪೆಯ ಕಡಲ ತೀರ ಎಲ್ಲೆಂದರಲ್ಲಿ ನೊಂದು ಬಂದವರಿಗೆ ಆಶ್ರಯ ನೀಡುತ್ತಾ ಹಲವು ಸಮಾಜಮುಖಿ ಕಾರ್ಯಗಳ ಮೂಲಕ ಇವತ್ತು ನಾಡಿಗೆ ಆದರ್ಶರಾಗಿ ನಿಂತಿರುವ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಇದೀಗ ಮಾತನಾಡುತ್ತಾರೆ. ಅವರ ಪ್ರೀತಿಯ ಮಾತುಗಳಿಗೆ ಕಿವಿಯಾಗೋಣ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ದಶಮ ಸಂಭ್ರಮ ಹಾಗೂ ಉಡುಪಿ ಘಟಕದ 2ನೇ ವರ್ಷದ ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರುವ ನಮ್ಮ ಹಿರಿಯರಾದ ಬಲ್ಲಾಳ್ ಸರ್ ಅವರೇ, ಪಟ್ಲ ಫೌಂಡೇಶನಿನ ಸತೀಶ್ ಅಣ್ಣ ಅವರೇ, ಎಲ್ಲ ವೇದಿಕೆ ಮೇಲಿರುವ ಗಣ್ಯರೇ, ನೆರೆದ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳೇ, ಖಂಡಿತವಾಗಿಯೂ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಇಲ್ಲಿಯ ಒಂದು ಸ್ಥಳೀಯ ಘಟಕದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನನಗೆ ಮಂಜಾ ಸರ್ ಅವರು ಅಲ್ಲಿ ಇದರಲ್ಲಿ ಮಾಡಬೇಕಾಯಿತು, ಮಾರಣಕಟ್ಟೆಯಲ್ಲಿ. ನಾನು ಅದನ್ನು ಏನೋ ಒಂದು ಕಾರಣದಿಂದ ಹೋಗ್ಲಿಕ್ಕಾಗಿಲ್ಲ. ಖಂಡಿತ ನನ್ನ ಒಂದು ಭಾಗ್ಯ ಅಂತ ಹೇಳ್ತೀನಿ. ಇಲ್ಲಿ ಪುರಭವನದಲ್ಲಿ ಸನ್ಮಾನ ಮಾಡಿದ್ದಾರೆ. ಹಾಗೆ ಮಂಜರ ಸರ್ ಅವರಿಗೂ ಸತೀಶ್ ಅಣ್ಣ ಪಟ್ಲ ಫೌಂಡೇಶನ್ನಿಂದ ಸನ್ಮಾನ ಮಾಡಿದ್ದಾರೆ. ಖಂಡಿತ ಯಾರು ಹೋದರೂ ಅವರು ಹೈದರಾಬಾದ್ಗೆ ಹೋಗಲಿ, ಮಾರಣಕಟ್ಟೆಗೆ ಹೋಗಲಿ, ಖಂಡಿತ ಎಲ್ರಿಗೂ ಅವರು ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ತಾರೆ. ಹಾಗೆ ಸಾಮಗ ಸರ್ ಅವರು ಇಲ್ಲಿಯ ಒಂದು ಪಟ್ಲ ಫೌಂಡೇಶನಿಗೆ ಒಂದು ಸ್ಥಳವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಖಂಡಿತ ಒಂದು ದಾನ ಮಾಡಿದ್ದಾರೆ ಅವರು. ಒಳ್ಳೆ ರೀತಿಯಲ್ಲಿ ಪಟ್ಲ ಫೌಂಡೇಶನ್ ನಡೀತಾ ಇದೆ. ಲಾಸ್ಟ್ ಟೈಮ್ ನಾನು ಮಂಗಳೂರಿಗೆ ಕೂಡ ಹೋಗಿದ್ದೆ. ದಶಮ ಸಂಭ್ರಮದಲ್ಲಿ ಎಲ್ಲ ಒಂದು 10,000 ವಿದ್ಯಾರ್ಥಿನಿಗಿರ್ಬೋದು, ಆರೋಗ್ಯಕ್ಕಿರ್ಬೋದು, ಮನೆ ಕೊಡುವಂಥದ್ದಿರ್ಬೋದು, ಒಳ್ಳೆಯ ಕಾರ್ಯಕ್ರಮಗಳನ್ನು ಸತೀಶ್ ಅಣ್ಣ ಮಾಡಿದ್ದಾರೆ. ಖಂಡಿತ ಅವರಿಗೆ, ಅವರೆಲ್ಲ ಕುಟುಂಬ ವರ್ಗದಲ್ಲಿರ್ಬೋದು, ಅವರ ಸಹಪಾಠಿಗಳಿಗಿರ್ಬೋದು, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಉಡುಪಿಯಲ್ಲಿ ಮಾಡುವ ಅವರ ಕಾರ್ಯಕ್ರಮಕ್ಕೆ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಇರ್ಬೋದು, ಮಾಹಿ ಇರ್ಬೋದು, ಎಲ್ಲರೂ ಸದಾ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸ್ನೇಹಿತರೆ, 2025ರ ಕಲಾ ಗೌರವಾರ್ಪಣೆಯನ್ನು ನಾವು ನೀಡಿದ್ದು ಡಾಕ್ಟರ್ ಟಿ ಶಾಂಭಟ್, ಮಾನವ ಹಕ್ಕುಗಳ ಆಯೋಗ, ಕರ್ನಾಟಕ ಸರ್ಕಾರ ಇವರಿಗೆ. ಆವತ್ತು ದಕ್ಷ ಯಜ್ಞ ಅನ್ನುವ ಪ್ರಸಂಗವನ್ನು ತೆಂಕು ಮತ್ತು ಬಡಗು ಕಲಾವಿದರ ಸಹಯೋಗದೊಂದಿಗೆ ನಾವು ಮಾಡಲಾಗಿತ್ತು. 2026ರ ಕಲಾ ಗೌರವ ಇವತ್ತು ಕೃಷ್ಣಮೂರ್ತಿ ಮಂಜರಿಗೆ ಸಮರ್ಪಣೆ ಆಗಿದೆ. ಇದನ್ನು ಮತ್ತೆ ನಾನು ಉಲ್ಲೇಖ ಮಾಡಲಿಕ್ಕೆ ಕಾರಣ ಇಷ್ಟೇ. ಬಹುಶಃ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಉಡುಪಿಯ ಘಟಕ ಆರಂಭ ಆದಾಗ ಉಡುಪಿ ಘಟಕದ ವಿನಂತಿಯ ಮೇರೆಗೆ ನಮ್ಮ ಕೇಂದ್ರ ಸಂಸ್ಥೆಯಿಂದ ಸುಮಾರು 2750 ಮಂದಿ ಯಕ್ಷಗಾನ ಕಲಾವಿದರು ಮತ್ತು ಅವರ ಕುಟುಂಬದವರಿಗೆ ಮಣಿಪಾಲ ಆರೋಗ್ಯ ಕಾರ್ಡನ್ನು ನೀಡಲಾಗಿತ್ತು. ಅದನ್ನು ಮಾಹೆ ಮಣಿಪಾಲ ಉಚಿತವಾಗಿ ನೀಡಿದೆ ಅನ್ನುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತಸದ ಸಂಗತಿ. ಈ ಹೊತ್ತು ಇದನ್ನು ನೆನಪಿಸಲಿಕ್ಕೆ ಕಾರಣ ಇಷ್ಟೇ. ಹಿರಿಯರಾದಂತಹ ಡಾಕ್ಟರ್ HS ಬಳ್ಳಾಲ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ತಮ್ಮ ಸಂಸ್ಥೆಯ ಮೂಲಕ ಯಕ್ಷಗಾನಕ್ಕೆ, ವಿದ್ಯೆಗೆ, ಕ್ರೀಡೆಗೆ ಬೇರೆ ಬೇರೆ ಆಯಾಮಗಳಲ್ಲಿ ಕೊಡುಗೆಗಳನ್ನು ಕೊಡುತ್ತಾ ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿರುವ HS ಬಳ್ಳಾಳ್ ಅವರು ಇದೀಗ ಮಾತನಾಡುತ್ತಾರೆ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಯಕ್ಷಗಾನ ಕಲಾಪ್ರೇಮಿಗಳೇ, ನನಗೆ ಯಕ್ಷಧ್ರುವ ಪಟ್ಲ ಅದರ ದಶಮ ಸಂಭ್ರಮ ಹಾಗೂ ಉಡುಪಿ ಘಟಕ ಆಚಾರ್ಯರಿದ್ದಾರೆ ಇಲ್ಲಿ, ಅದರ 2ನೇ ವರ್ಷದ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಉಂಟು. ಅದೇ ರೀತಿ ಮೊದಲನೇದಾಗಿ ಇವಾಗ ತಾನೇ ಸನ್ಮಾನಿಸಲ್ಪಟ್ಟ ಮಾರಣಕಟ್ಟೆ ಕೃಷ್ಣಮೂರ್ತಿ ಅವರಿಗೆ ಭಾಳ ದೊಡ್ಡ ಕೊಡುಗೆ ಇದ್ದಾನೆ. ಹೇಳಿದರು ಎಷ್ಟೆಲ್ಲ ಸಹಾಯ ಮಾಡ್ತಾರೆ ಯಕ್ಷಗಾನಕ್ಕೆ ಮಾತ್ರವಲ್ಲ, ಬಡ ವಿದ್ಯಾರ್ಥಿಗಳಿಗೆ ಮತ್ತು ಇತರ ಕಾರ್ಯಕ್ರಮಗಳಲ್ಲಿ ಕೂಡ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಾನು ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ.
ಮತ್ತು ಹೇಗೂ ನಮ್ಮ ಜಿ ಶಂಕರ್ ಅವರು ಇದ್ದಾರೆ, ನಮ್ಮ ಭಾಳ ಆಪ್ತ ಪ್ರೇಮಿ, ಕೊಡುಗೈದಾನಿ ಅಂತಲೇ ದಾನಶೂರ ಕರ್ಣ ಅಂತಲೇ ಉಡುಪಿಯವರು ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಅವರಿಗೆ ಕೂಡ ಸನ್ಮಾನ ಮಾಡಿದ್ದಾರೆ, ಭಾಳ ಒಳ್ಳೆಯ ವಿಷಯ. ಸತೀಶ್ ಶೆಟ್ಟರು ನನಗೆ ಭಾಳ ಆಪ್ತರು. ಅವರು ದೊಡ್ಡ ತೆಂಕುತಿಟ್ಟಿನ ಭಾಗವತರು. ಆ ದೃಷ್ಟಿಯಿಂದ ಅಲ್ಲ, ನನಗೆ ಅವರ ಮೇಲೆ ಭಾಳ ಅಭಿಮಾನ. ಯಾಕೆಂತ ಹೇಳಿದರೆ, ಖಾಲಿ ಯಕ್ಷಗಾನ ಕಲೆಯಲ್ಲಿ ಮಾತ್ರ ಅಲ್ಲ, ಮತ್ತು ಯಕ್ಷಗಾನ ಕಲಾವಿದರಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವುದರಲ್ಲಿ ಭಾಳ ಮಹತ್ವದ ಪಾತ್ರವನ್ನು ಅವರು ವಹಿಸಿದ್ದಾರೆ. ಮತ್ತು ಆರೋಗ್ಯ ಕೂಡ. ಯಾಕೆಂತ ಹೇಳಿದರೆ, ಆರೋಗ್ಯ ಸರಿ ಇದ್ದರೇ ಏನಾದರೂ ನಾವು ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಉಂಟು. ಆರೋಗ್ಯ ಸರಿ ಇಲ್ಲದಿದ್ದರೆ ಏನೂ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ನಮ್ಮ ಹತ್ರ ಬಂದು, ಮಾಹೆ ಹತ್ರ ಬಂದು ನಮಗೆ ಒಂದು ಆರೋಗ್ಯ ಕಾರ್ಡ್ ಯಕ್ಷಗಾನ ಕಲಾವಿದರಿಗೆ ಒಂದು ಕೊಟ್ಟರೆ ಒಳ್ಳೆಯದಿತ್ತು ಅಂತ. ಅದಕ್ಕೆ ನಾವೆಲ್ಲ ಸಮಾಲೋಚನೆ, ನಮ್ಮ ಸಭಾಯಿತರಿದ್ದಾರೆ, ನಮ್ಮ ಪ್ರೋ ವೈಸ್ ಚಾನ್ಸಲರ್ ಮಾಹೆಯವರು, ನಾವೆಲ್ಲ ಸಮಾಲೋಚನೆ ಮಾಡಿ, ಅವರು ಕೂಡ ದೊಡ್ಡ ಯಕ್ಷಗಾನ ಕಲಾಪ್ರೇಮಿ, ನಾವು ಖಂಡಿತ ನಿಮಗೆ ಕೊಡ್ತೇವೆ ಅಂತ ನಾವು ಈ ಒಂದು ಆರೋಗ್ಯ ಮಣಿಪಾಲ್ ಆರೋಗ್ಯ ಕಾರ್ಡನ್ನು ಅವರು ಫ್ರೀಯಾಗಿ ಕೊಡ್ತೇವೆ ಎಂಬ ಭರವಸೆಯನ್ನು ಕೊಟ್ಟಿದ್ದೇವೆ ಅಂಥ ಒಂದು ಉದ್ದೇಶದಿಂದ. ಇನ್ನೊಂದು ಉದ್ದೇಶ ಅಂದರೆ, ನಾನು ಕೂಡ ದೊಡ್ಡ ಯಕ್ಷಗಾನ ಕಲಾಪ್ರೇಮಿ. ಹಾಗಾಗಿ ಯಕ್ಷಗಾನ ಕಲೆಗೆ ನಾವು ಪ್ರೋತ್ಸಾಹ ಮಾಡಿದ್ದು, ಉಳಿಸೋದು ಮಾತ್ರ ಅಲ್ಲ, ಬೆಳೆಸೋದ್ರಲ್ಲಿ ನಾವು ಭಾಳ ಪ್ರಾಮುಖ್ಯತೆಯನ್ನು ವಹಿಸಬೇಕು. ಹಾಗಾಗಿ ಇವತ್ತಿನ ದಿವಸ ನಮ್ಮ ಸತೀಶ್ ಶೆಟ್ಟರು ಮತ್ತು ಅವರ ಎಲ್ಲ ಸಹಪಾಠಿಗಳು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮೂಲಕ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಯಕ್ಷಗಾನ ಕಲಾವಿದರಿಗೆ ಕಲೆಯನ್ನು ಪ್ರೋತ್ಸಾಹಿಸೋದು ಮಾತ್ರ ಅಲ್ಲ, ಅವರ ಆರೋಗ್ಯ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಕೂಡ ಭಾಳ ಒಳ್ಳೆಯ ಸಹಾಯ ಮಾಡ್ತಾರೆ. ಆರೋಗ್ಯ ಕ್ಷೇತ್ರದಲ್ಲಿ ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೇವೆ ಎಂಬ ಈ ಒಂದು ಭರವಸೆಯನ್ನು ಕೊಡ್ತಾ, ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿ ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸತೀಶ್ ಶೆಟ್ಟರಿಗೆ ಮತ್ತು ಅವರ ಎಲ್ಲ ಸಹಪಾಠಿಗಳಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ, ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಕೋರಿ ನನ್ನ ಎರಡು ಮಾತು ಮುಗಿಸ್ತು. ನಮಸ್ಕಾರ. ಸಮಾರಂಭದಲ್ಲಿ ನಮ್ಮ ಘಟಕದ ಸದಸ್ಯರಾಗಿರುವಂತಹ ವಿ ಜಿ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಹಿರಿಯ ಕಲಾವಿದರಾದಂತಹ ಕೊಳ್ಳೂರು ರಾಮಚಂದ್ರ ರಾಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ಕಾರ್ಯಕ್ರಮದ ಮುಂದಿನ ಹೆಜ್ಜೆ ನಾವಿಡ್ತಾ ಇದ್ದೇವೆ. ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಚಂದ ಕಾಣಿಸಿಕೊಟ್ಟಿರುವ ಗೌರವಾನ್ವಿತರಾದಂತಹ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಅವರು ಮತ್ತು ಡಾಕ್ಟರ್ ಜಿ ಶಂಕರ್ ಅವರಿಗೆ ಪಟ್ಲ ಸತೀಶ್ ಶೆಟ್ಟಿಯವರು ಸ್ಮರಣಿಕೆಯನ್ನು ನೀಡಿ ಗೌರವ ಸಲ್ಲಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಉಳಿದಂತೆ ಎಲ್ಲ ಗಣ್ಯರು ವೇದಿಕೆಯಲ್ಲಿದ್ದು ಕಾರ್ಯಕ್ರಮ ಚಂದ ಕಾಣಿಸಿಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತೇವೆ. ಕೊನೆಯದಾಗಿ ಪಟ್ಲ ಸತೀಶ್ ಶೆಟ್ಟಿಯವರು ತಮ್ಮ ಅಂತರಂಗದ ಭಾವವನ್ನು ಅಭಿವ್ಯಕ್ತಿಗೊಳಿಸ್ತಾ ಎಲ್ಲರಿಗೆ ಕೃತಜ್ಞತೆಯನ್ನು ಹೇಳುತ್ತಾರೆ. ಇದೀಗ ಕೃತಜ್ಞತೆಯ ಮಾತುಗಳಿಗಾಗಿ ಪಟ್ಲ ಸತೀಶ್ ಶೆಟ್ಟಿಯವರು ನಿಮ್ಮ ಮುಂದೆ. ತಾಯಿ ಕಟಿಲೇಶ್ವರಿ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ಶ್ರೀಕೃಷ್ಣ ಸ್ವಾಮಿಗೆ ವಂದನೆಯನ್ನು ಗೈದು ವೇದಿಕೆಯಲ್ಲಿರುವ ಎಲ್ಲ ಆಢ್ಯರಿಗೆ ವಂದಿಸಿ ಸೇರಿರುವ ಸಮಸ್ತ ಕಲಾಭಿಮಾನಿಗಳೇ, ಗುರುಗಳಾದಂಥ ಕೋಳಿಯೂರು ರಾಮಚಂದ್ರರೇ, ಕಲಾವಿದರ ಬಗ್ಗೆ ಅನೇಕರು ಹೇಳಿದರು. ಕಲೆಯನ್ನು ಪ್ರೀತಿಸುವ ಮಂದಿಗಳು ನಾವು ಎಷ್ಟು ಮಂದಿ ಇದ್ದೇವೋ ಅದರ 1-2% ಜನ ಕಲಾವಿದರು ಜೀವನೋಪಾಯಕ್ಕೆ ಕಲೆಯನ್ನು ಬೆಳೆಸಿದವರಿದ್ದಾರೆ. ಅದರಲ್ಲಿ ಈಗ ನಮಗೆ ಶ್ರೀಮಂತವಾಗಿ ಕಾಣುವಂಥ ವ್ಯಕ್ತಿ ಅಂದರೆ ನಮ್ಮ ಮುಂದಿರುವಂಥ ಕೋಳಿಯೂರು ರಾಮಚಂದ್ರರಾಯರು. ಯಕ್ಷಗಾನವನ್ನು ಪವಿತ್ರವಾಗಿ ಆ ಪಾವಿತ್ರತೆಯನ್ನು ಉಳಿಸಿಕೊಂಡು ನಮ್ಮಂತಹ ಯುವಕರಿಗೆ ದಾಟಿಸಿದಂತಹ ಕೀರ್ತಿ ಅಂತಹ ಹಿರಿಯ ಕಲಾವಿದಗಳೇ ಸಲ್ತದೆ, ಅದು ತೆಂಕಾಗಲಿ ಬೆಡಗಾಗಲಿ. ಆದರೆ ಯುವಜನತೆ ಎಲ್ಲಿ ದಾರಿ ತಪ್ತದೆ ಅಂತ ನಮಗೂ ಹೆದರಿಕೆ, ಬುದ್ಧಿಯಲ್ಲ ರಂಗದಲ್ಲೂ ಕೂಡ. ಆದರೆ ಅದಕ್ಕೆ ಬೇರೆ ಬೇರೆ ವಿಭಾಗಗಳಿವೆ, ಅದನ್ನು ಮಾತಾಡಲಿಕ್ಕೆ ಹೋದರೂ ತುಂಬ ಇದೆ, ನಾನು ಅದರ ಬಗ್ಗೆ ಉಲ್ಲೇಖ ಮಾಡಲ್ಲ. ಪ್ರೇಕ್ಷಕರು ಅದಕ್ಕೆ ಹೊಣೆಯಾಗಿರ್ತಾರೆ, ಕಲಾವಿದರು ಮಾತ್ರ ಅಲ್ಲ ಪ್ರೇಕ್ಷಕರು ಹೊಣೆಯಾಗಿರ್ತಾರೆ. ಯಾಕಂತ ಹೇಳಿದರೆ ಈಗ ನಾವು ನೋಡ್ತೇವೆ ಯಾವುದಕ್ಕೆ ಎಷ್ಟು ನಾವು ಸಹಕಾರ ಮಾಡಬೇಕು, ಯಾವುದಕ್ಕೆ ಶಿಳ್ಳೆ ಹೊಡೆಯಬೇಕು, ಯಾವುದಕ್ಕೆ ಚಪ್ಪಳೆ ಹೊಡೆಯಬೇಕು. ಮೊನ್ನೆ ಬಂದಂಥ ಹುಡುಗರು ಕೂಡ ಒಳ್ಳೆಯ ರೀತಿಯಲ್ಲಿ ಸುಶ್ರಾವ್ಯವಾಗಿ ಹಾಡಿದರೆ, ಬಡಿದರೆ, ಕುಣಿದರೆ, ಅದು ಸರಿಯಾಗಿದ್ದರೆ ಖಂಡಿತವಾಗಿ ಚಪ್ಪಾಳೆ ಬಿಸಿಲು ಹಾಕುವುದಕ್ಕೆ ಯಾರ ಆಕ್ಷೇಪ ಕೂಡ ಇರಲ್ಲ. ಆದರೆ ತಪ್ಪು ಮಾಡುವಾಗಲೂ ಚಪ್ಪಾಳೆ ತಟ್ಟಿದರೆ ಅದನ್ನು ನಾವು ರಂಗಕ್ಕೆ ಮಾಡಿದ ದ್ರೋಹ ಆಗುತ್ತೆ. ಅದನ್ನು ನಾವು ಯೋಚನೆ ಮಾಡೋಕ್ಕಾಗಿ ಅದಕ್ಕಾಗಿ ಹೇಳುವುದು ಸುಸಂಸ್ಕೃತ ಪ್ರೇಕ್ಷಕರೂ ಬೇಕು ಅಂತ. ಇಂಥ ಕಲೆಗಳು ಮರ್ಯಾದೆಯನ್ನು ಉಳಿಸಿಕೊಂಡು ಬೆಳೆಯಬೇಕಿದ್ರೆ ಸುಸಂಸ್ಕೃತವಾದ ಪ್ರೇಕ್ಷಕರು ಅಗತ್ಯವಾಗಿರ್ತದೆ. ಅದನ್ನು
ನಾನು ಕಂಡುಕೊಂಡು ಒಳ್ಳೆ ಶ್ರೇಷ್ಠ ಒಂದು ಸ್ಥಾನ ಅಂತ ಹೇಳಿದರೆ ಉಡುಪಿಯ ಪ್ರೇಕ್ಷಕರು ಎಂಬುದಾಗಿ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇ ಕಲಾವಿದರು ರಂಗದಲ್ಲಿ ತಪ್ಪು ಮಾಡಿದರೆ ಪ್ರೇಕ್ಷಕರು ಎದ್ದು ನಿಂತು ಹೇಳ್ತಾ ಇದ್ರಂತೆ, ನೀವು ಮಾಡಿದ್ದು ಸರಿಯಲ್ಲ ಅಂತ. ಹಾಗೆ ಕಲಾವಿದರು ರಂಗದಲ್ಲಿ ಜಾಗೃತರಾಗಿರ್ತಿದ್ರು. ಇದು ಒಂದು ವಿಭಾಗ. ಆದರೆ ಕಲಾವಿದರ ಕಷ್ಟ, ಎಷ್ಟೇ ದೊಡ್ಡ ಶ್ರೇಷ್ಠ ಕಲಾವಿದರುಗಳನ್ನು ನಾವು ನೋಡಿದರೂ ಕೂಡ ಆ ಕಲಾವಿದರ ಕೌಟುಂಬಿಕ ಜೀವನ ಎಷ್ಟು ಕಷ್ಟವಾಗಿತ್ತು ಅಂತ ಹೇಳಿದ್ರೆ ಅವರ ಬದುಕು ಕಣ್ಣೀರೇ ಆಗಿತ್ತು, ಬೇರೆ ಏನಿಲ್ಲ. ರಂಗದಲ್ಲಿ ಅವರು ಎಷ್ಟು ಶ್ರೀಮಂತವಾಗಿ ಇರ್ತಿದ್ರು, ಆದರೆ ರಂಗದಿಂದ ಹೊರಗೆ ಬಂದರೆ ಅವರ ಬದುಕು ಕಣ್ಣೀರೇ ಆಗಿರ್ತಿತ್ತು. ಅದು ಎಷ್ಟೇ ದೊಡ್ಡ ಕಲಾವಿದನಾಗಿರಲಿ 1% ಕೂಡ ಇರಲಿಕ್ಕಿಲ್ಲ ಎಂಬುದು ನನ್ನ ಭಾವನೆ. ಮತ್ತೆ ಅವರ ಮಕ್ಕಳು ಏನೋ ವಿದ್ಯೆ ಕಲಿತು, ಏನೋ ಕಷ್ಟಪಟ್ಟು ವಿದ್ಯೆ ಕಲಿತು ಅವರ ಒಂದು ಹಂತಕ್ಕೆ ಬಂದಿರ್ಬೋದಷ್ಟೇ ಹೊರತು, ನಾನು ಯಕ್ಷಗಾನಕ್ಕೆ ಒಂದು 25-26 ವರ್ಷ ಆಯಿತು ಬಂದು. ಆವಾಗಲೂ ಕೂಡ ಕೋಳಿಯೂರವರೆಲ್ಲ ಕಟೀಲು ಮೇಳದಲ್ಲಿ ಇದ್ದರು. ಆ ಸಮಯದಲ್ಲಿ ಕಲಾವಿದರ ಬದುಕು ನೋಡುವಾಗ ಇವತ್ತು ನಿಮಗೆ ಭಾಗವಹಿಸಿದಂಥ ಒಬ್ಬ ಕಲಾವಿದ, ನಾನು ಯಾರೊಂಥರ ಹೆಸರು ಹೇಳಲ್ಲ, ನೀವು ಯೋಚನೆ ಮಾಡಿಕೊಳ್ಳಿ. 6 ತಿಂಗಳು ತಿರುಗಾಟ ಮಾಡಿ ಮಳೆಗಾಲದಲ್ಲಿ ಬಾಂಬೆಗೆ, ಬ್ಯಾಂಗ್ಳೂರಿಗೆ, ಹೋಟೆಲ್ಗೆ ವೇಟರ್ ಕೆಲಸಕ್ಕೆ ಹೋಗ್ತಾ ಇದ್ದಂಥವರು ಶ್ರೇಷ್ಠ ಕಲಾವಿದರುಗಳ ತಂಡ. ನಾವು ಯೋಚನೆ ಮಾಡಿ ಕಲೆ ಎಲ್ಲಿ ಇತ್ತು, ಹೇಗೆ ಅದನ್ನು ಕಷ್ಟಪಟ್ಟು ಕಲಾವಿದರು ಬದುಕಿ ಬರ್ತಾ ಇದ್ದಾರೆ ಅಂತ. ಮಳೆಗಾಲದಲ್ಲಿ ಇನ್ನೊಬ್ಬರ ಮನೆಗೆ ಕೂಲಿ ಕೆಲಸಕ್ಕೆ ಹೋಗುವಂಥ ಶ್ರೇಷ್ಠ ಕಲಾವಿದರುಗಳು. ಜೀವನ ಸಾಗಿಸಲಿಕ್ಕೆ ಬೇರೆ ದಾರಿ ಇಲ್ಲ. ಆಯಿತು, ಇದು ಕಲಾ ವ್ಯವಸಾಯ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ವೇಳೆ ಅವರಿಗೆ ಏನಾದರಲ್ಲಿ ಅನಾಹುತ ಆಯಿತು, ಅಪಘಾತ ಆಯಿತು ಎಂಬುದಾಗಿ, ಅದು ರಂಗದಲ್ಲಾಗಲಿ ಹೊರಗಡೆ ಆಗಲಿ, ಅವರನ್ನು ಕೇಳುವ ಗತಿ ಇಲ್ಲ. ಎಷ್ಟೇ ದೊಡ್ಡ ಕಲಾವಿದರಾಗಲಿ ಕೇಳುವಂಥ ಪರಿಸ್ಥಿತಿ ಇರಲಿಲ್ಲ. ಇದು ನಾವು ಕಂಡುಕೊಂಡ ಸತ್ಯ. ಅವರಿಗೆ ಕಣ್ಣೀರೇ ಗತಿ, ಬೇರೆ ದಾರಿ ಇಲ್ಲ. 60-70 ವರ್ಷ ಒಂದು ಮೇಳದಲ್ಲಿ ತಿರುಗಾಟ ಮಾಡಿದಂಥ ಕಲಾವಿದರುಗಳು ಕೂಡ ಕೊನೆಗಾಲಕ್ಕೆ ಅವರ ಆ ಕಣ್ಣೀರನ್ನು ಇಡುವಂಥ ಪರಿಸ್ಥಿತಿಯನ್ನು ನೋಡಿ ನಮಗೆ ಮನಕೆರಗಿ ಬಂತು. ಅದಕ್ಕೋಸ್ಕರ ಈ ಫೌಂಡೇಶನ್ ನಾನು ಸ್ಥಾಪಿಸಬೇಕಾಗಿ ಬಂತು. ಏನಾದರೂ ಒಂದು ಸ್ವಲ್ಪ ಮಟ್ಟಿಗೇನಾದರೂ ಸಹಾಯ ಮಾಡೋಣ, ಎಲ್ಲವೂ ನಮ್ಮಿಂದ ಆಗ್ತದೆ ಎಂಬುದಾಗಿ ಅಲ್ಲ. ಅವರ ಮಕ್ಕಳು, ಅವರ ಮನೆಯವರು ಬಂದು ನಮ್ಮಲ್ಲಿ ಕಣ್ಣೀರಿಡುವಾಗ ನಮಗೆ ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ ಅದನ್ನು. ಅದಕ್ಕಾಗಿ ಇಂತಹ ದೊಡ್ಡ ದೊಡ್ಡ ದಾನಿಗಳು ನಮಗೆ ಸಿಕ್ಕಿದ್ರು. ನಾನು ಪಡೆದಂತಹ ಯಕ್ಷಗಾನದಿಂದ ಪಡೆದಂತಹ ಶ್ರೀಮಂತಿಗೆ ಅದು ಮಾತ್ರ. ದುಡ್ಡು ಮಾಡಲಿಕ್ಕೆ ಯಕ್ಷಗಾನದಿಂದ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಈಗ ಶರ್ಮರು ಅದನ್ನು ಬಹಳ ಹೇಳಿದರು, ಒಳ್ಳೆ ರೀತಿಯಲ್ಲಿ ಮಂಜರು ಹೇಳಿದರು. ಅವರ ಜೀವನಕ್ಕಾಗಿ ಸ್ವಲ್ಪ ಮಾಡಿರಬಹುದು, ದುಡ್ಡು ಮಾಡಿ ಏನೋ ಬಿಲ್ಡಿಂಗ್ ಕಟ್ಟಿದವರು, ಭೂಮಿ ತೆಗೆದವರು ಯಾರೂ ಯಕ್ಷಗಾನ ರಂಗದಲ್ಲಿ ಖಂಡಿತವಾಗಿ ಈಗಲೂ ಇಲ್ಲ. ದೊಡ್ಡ ದೊಡ್ಡ ಭೂಮಿ ತೆಗೆದವರು, ದೊಡ್ಡ ಇದು ಮಾಡಿದವರು. ಆ ಕಲೆ ಎಂಬುದು ಅಷ್ಟೊಂದು ಆಕರ್ಷಣೆಯಾಗಿರುತ್ತದೆ. ಅದರ ಒಳಗೆ ಬಂದರೆ ಅದು ದುಂಬಿಯ ಹಾಗೆ, ಭ್ರಮರದ ಹಾಗೆ. ಸಂಧ್ಯೆ ಕಮಲ ಕೆರಗಿ ದುಂಬಿ, ಒಂದು ನಮ್ಮ ಕಟೀಲು ಕ್ಷೇತ್ರ ಒಂದು ಪದ್ಯ ಉಂಟು. ಆ ದುಂಬಿಯ ಆ ಭ್ರಮರದ ಆ ಅಮಲಿಗೆ, ಎಂತ ಕಮಲದ ಅಮಲಿಗೆ ಭ್ರಮರ ಬಂದು ಕೂತ್ಕೊಳ್ತದೆ. ಆ ಕಮಲ ಸಂಜೆ ಹೊತ್ತು ಮುದುಡಿದಾಗ ಭ್ರಮರ ಅದರಲ್ಲಿ ಬಂಧಿಯಾಗಿ ಸಾಯ್ತದೆ ಅಂತೆ. ಈ ಕಲೆ ಎಂಬುದು ಹಾಗೆ. ನೋಡುವಾಗ ಆಕರ್ಷಣೆ ಇದೆ, ಜೀವನಕ್ಕೆ ಏನು ಅಂತ ಕೇಳಿದರೆ ಏನೂ ಇಲ್ಲ. ಇದು 10 ವರ್ಷಕ್ಕಿಂತ ಮೊದಲೇ ನಾನು ಹೇಳಿದ್ದು. ಈಗಾದರೂ ತೊಂದರೆ ಇಲ್ಲ, ನಮ್ಮಂಥವರಿಗೆ ಜೀವನಕ್ಕೆ ಈ ಕಲೆ ಏನು ಕೊರತೆ ಮಾಡಲಿಲ್ಲ. ನಾವು ಆರಾಮವಾಗಿ ಬದುಕುತ್ತಾ ಇದ್ದೇವೆ. ಮತ್ತೆ ನಮಗೆ ಎಷ್ಟು ಕೊಟ್ಟರು ಸಾಕಾಗಲ್ಲ, ಅದು ವಿಷಯ ಬೇರೆ. ಕೆಲವರಿಗೆ ಅದು ಬಿಡಿ, ನಾವು ಎಷ್ಟು ಕೊಟ್ಟರು ಇನ್ನೂ ಕೂಡಿ ನಮಗೆ ಬೇಕು ಅಂತ ಕೇಳುವಂಥವರೇ ಇರೋದು ಸಮಾಜದಲ್ಲಿ. ಅದಕ್ಕೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಮಗೆ ತೃಪ್ತಿ ಇದೆ. ಹಾಗಾಗಿ ನಾವು ಈ ಫೌಂಡೇಶನನ್ನು ಸ್ಥಾಪಿಸಿ ಇಂಥ ಬಂಧುಗಳಿಂದ ಇಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಏನು ಮಾಡಿದ್ದೇನೆ ಅಂತ ನಾನು ಉಲ್ಲೇಖಿಸಲಿಕ್ಕೆ ಹೋಗುವುದರಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆದ ಕಾರಣ ಕಲಾವಿದರಿಗೆ ಸಹಾಯ ಮಾಡುವಲ್ಲಿ ಇವತ್ತು ಕೂಡ ನಾನು ಗುರುವಾಯಿನಕೆರೆಗೆ ಹೋಗಿ ಅಲ್ಲಿ ಒಬ್ಬ ಕಲಾವಿದನಿಗೆ 64ನೇ ಮನೆಯನ್ನು ಕೊಟ್ಟು ಇಲ್ಲಿಗೆ ಬಂದೆ. ಗೃಹ ಪ್ರವೇಶ ಮಾಡಿಸಿ ಇಲ್ಲಿಗೆ ಬಂದೆ. ನನಗೆ ಅದರಲ್ಲಿ ತೃಪ್ತಿ ಇದೆ, ನನಗೆ ಸಂತೋಷ ಇದೆ. ಯಾಕೆಂತ ಹೇಳಿದ್ರೆ ನಾನು ಪಡೆದ ಸೌಭಾಗ್ಯ, ನಾನು ಪಡೆದ ಶ್ರೀಮಂತಿಗೆ ಇದು. ಈ ಬಂಧುಗಳು ಡಾಕ್ಟರ್ HS ಬಲ್ಲಾಳ್ರಂತಹ ಒಬ್ಬ ಧರ್ಮಾತ್ಮ, ಇಷ್ಟು ದೊಡ್ಡ ವ್ಯಕ್ತಿ ನಮ್ಮ ಇಷ್ಟೊಂದು ಸಣ್ಣ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಸೇರ್ತಾರೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮಗೇನು ಬೇಕು ಹೇಳಿ. ಅವರ ಹೆಸರು ಹೇಳುವ ಯೋಗ್ಯತೆ ಕೂಡ ನಮಗಿಲ್ಲ. ಡಾಕ್ಟರ್ ಜಿ ಶಂಕರ್ ಅವರು ನೋಡಬೇಕು ಅಂತ ಹೇಳಿದ್ರೆ ನಾವು ಒಂದು 4-5 ವರ್ಷಕ್ಕಿಂತ ಮುಂಚೆ ಅಯ್ಯೋ ಜಿ ಶಂಕರ್ ಅಂತ ನಾನು ಕೈ ಮುಗಿತಾ ಇದ್ದೆ. ಅಂದರೆ ಆ ಪುಣ್ಯಾತ್ಮ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದರೆ ಸಾಕಂತ. ಅವರು ಎಷ್ಟು ಈ ಕಲೆಯನ್ನು ಪ್ರೀತಿಸ್ತಾರೆ, ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳಿದರೆ ಕೇವಲ ಭಾಗವತಿಗೆ ಮಾಡಿದ್ದಕ್ಕಲ್ಲ, ಇಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಕ್ಕೆ ಅವರು ನಮ್ಮನ್ನು ಪ್ರೀತಿಸಿ ಇಂಥ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಇರ್ತಾರೆ. ದಶಮ ಸಂಭ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ನೋಡಿ ಒಂದು ದೊಡ್ಡ ಮೊತ್ತವನ್ನು ಅಲ್ಲಿ ವೇದಿಕೆಯಲ್ಲಿ ನಮಗೆ ಕೊಟ್ಟು ಈ ವರ್ಷ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಷ್ಟು ಆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಾಗ ಅವರು ಸಾಕ್ಷಿಯಾಗಿದ್ದರು, ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ಜಿ ಶಂಕರ್ ಕೂಡ.
ಎಷ್ಟು ಶ್ಲಾಘನೆ ಮಾಡಿದ್ರು, ಎಷ್ಟು ಖುಷಿ ಪಟ್ಟರು ಅಂತ ಕೇಳಿದರೆ, ಒಬ್ಬ ಕಲಾವಿದನಾಗಿ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯವೇ ಎಂಬ ಒಂದು ಕ್ವಶನ್ ಮಾರ್ಕ್ ಇದ್ದರು. ನನಗೆ ದೇವರು, ನಾನು ನಂಬಿದ ಕಟೀಲು ದುರ್ಗಾಪರಮೇಶ್ವರಿ ಹಾಗೂ ಆ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ನನಗೆ ಅನುಗ್ರಹ ಮಾಡಿದ್ದಾನೆ. ಅದು ಸಾಕ್ಷಿ ಆಗಿದೆ. ಜಿ ಶಂಕರ್ ಅವರು ಅದಕ್ಕೆ ಸಾಕ್ಷಿಯಾಗಿದ್ದರು. ಅಂಥ ಪುಣ್ಯಾತ್ಮರು ಇವತ್ತು ನಮ್ಮ ವೇದಿಕೆಯಲ್ಲಿ ಇದ್ದಾರೆ ಅಂತ ಹೇಳಿದರೆ ನಾನು ಸೌಭಾಗ್ಯವಂತ ಅಂತ ಹೇಳಲಿಕ್ಕೆ ಇದಕ್ಕೋಸ್ಕರ ಇಚ್ಛೆ ಪಡ್ತೇನೆ. ಆ ಇಬ್ಬರು ಮಹನೀಯರಿಗೆ ಕೂಡ ನಾನು ಇಲ್ಲಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಈ ಮೂಲಕ ನಾನು ಅರ್ಪಿಸ್ತಾ ಇದ್ದೇನೆ. ಮತ್ತೋರ್ವರು ನಮ್ಮ ಸನ್ಮಾನಿತರು ಕೃಷ್ಣಮೂರ್ತಿ ಮಂಜರು, ಯಕ್ಷಗಾನದ ಮಹಾಪೋಷಕರು. ನಮ್ಮ ಹೈದರಾಬಾದಲ್ಲಿ ಕೂಡ ಪಟ್ಲ ಫೌಂಡೇಶನ್ನ ಒಂದು ಘಟಕವನ್ನು ಸ್ಥಾಪಿಸಿ ಅಲ್ಲಿ ನಮ್ಮ ಕಳೆದ ವರ್ಷದ ದಶಮ ಸಂಭ್ರಮಕ್ಕೆ ಒಂದು ದೊಡ್ಡ ಮೊತ್ತವನ್ನು ಅಲ್ಲಿಯ ಬಂಧುಗಳಿಂದ, ನನಗೆ ಪರಿಚಯ ಇಲ್ಲ, ಅವರೇ ಎಲ್ಲರನ್ನು ಸಂಪರ್ಕ ಮಾಡಿ ಅವರೇ ಘಟಕವನ್ನು ಸ್ಥಾಪಿಸಿ ಅವರೇ ಕಾರ್ಯಕ್ರಮದಲ್ಲಿ ಮುಂಚೂಣಿಯಾಗಿ ನಿಂತು ಅದನ್ನೆಲ್ಲ ನೇತೃತ್ವವನ್ನು ವಹಿಸಿ ನಮಗೆ ಒಂದು ದೊಡ್ಡ ಮೊತ್ತವನ್ನು ಮಾಡಿಕೊಟ್ಟಿದ್ದಾರೆ. ಕೃಷ್ಣಮೂರ್ತಿ ಮಂಜರು ಇವತ್ತು ಸನ್ಮಾನಕ್ಕೆ ನಿಜವಾಗಿಯೂ ಅವರು ಯೋಗ್ಯರೇ. ಒಂದು ದೊಡ್ಡ ರೀತಿಯಲ್ಲಿ ಕೈಚಾಪಾಳೆ ನೀಡಿ ಅಂತಹ ದಾನಿಗಳನ್ನು ನಾವು ಗೌರವಿಸಬೇಕು. ಕೃಷ್ಣಮೂರ್ತಿ ಮಂಜರೇ, ನಿಮಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ನಮ್ಮ ಸಾಯಿ ಪ್ಯಾಲೇಸ್ ಮನೋಹರಣ್ಣ, ಸಾಯಿ ಪ್ಯಾಲೇಸ್ ಗ್ರೂಪ್ ಅಂತ ಹೇಳಿದರೆ ಒಂದು ಸಮಾಜಕ್ಕೆ ಒಂದು ಆದರ್ಶಯುತವಾದಂಥ ಒಂದು ಗ್ರೂಪ್. ಅಂತಹ ಮನೋಹರಣ್ಣ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದರೆ ಅದು ನಮಗೆ ಬಹಳ ಹೆಮ್ಮೆ. ನಾನು ರವಿಯಣ್ಣನನ್ನು ಈ ಮೂಲಕ ನೆನಪಿಸ್ಕೊಳ್ತೇನೆ. ನನ್ನ ಆತ್ಮೀಯ ಬಂಧು ಹೌದು. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ಆಶೀರ್ವಾದ ಮಾಡಿದಂಥ ರವಿಯಣ್ಣ ಹಾಗೂ ಮನೋಹರಣ್ಣ ನಿಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ ನಾನು ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ನಮಗೆ ಸ್ತನದಾನವನ್ನು ಮಾಡಿದಂಥ, ಈಗ ತಾನೇ ಉಲ್ಲೇಖ ಮಾಡಿದ್ರು, ನಾನು ಕಳೆದ ವರ್ಷ ಉಲ್ಲೇಖ ಮಾಡಿದ್ದೇನೆ, ಪ್ರತಿ ಸಲ ಉಲ್ಲೇಖ ಮಾಡ್ತೇನೆ, ಮಾಡಬೇಕು ಕೂಡ. ಇಂತಹ ದಾನಿಗಳನ್ನು ಎಷ್ಟು ಸಲ ಮಾಡಿದರೂ ಕಡಿಮೆಯು. ನಮಗೆ ನೋಡುವವರಿಗೆ ಕೇಳುವವರಿಗೆ ಇದು ಎಂಥದಪ್ಪ ಪ್ರತಿ ಸಲವೂ ಹೇಳ್ತಾನೆ ಅಂತ ನಿಮಗೆ ಅನಿಸಿದ್ರು ಕೂಡ ಇಂತಹ ದಾನಿಗಳಿದ್ದರೆ ಮಾತ್ರ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಸಮಾಜದಲ್ಲಿ. ML ಸಾಮಗರಂತಹ ಪ್ರತಿಭಾ ML ಸಾಮಗರಂತಹ ದಾನಿಗಳು ಅರ್ಧ ಎಕರೆ ಮಲ್ಪೆಯ ಸಮೀಪ ಅರ್ಧ ಎಕರೆ ಜಮೀನು, ಅಷ್ಟು ಬೆಲೆ ಬಾಳುವಂತಹ ಜಮೀನನ್ನು ನಮಗೆ ದಾನವಾಗಿ ಕೊಟ್ಟಿದ್ದಾರೆ ಕಲಾವಿದಗಳಿಗೆ ಆಶಯಕ್ಕಾಗಿ. ಅಂತ ML ಸಾಮಗರು ನನ್ನ ಜೊತೆ ಇದ್ದಾರೆ. ನಮಗೆ ಯಕ್ಷಗಾನದ ಕೂಡ ದೊಡ್ಡ ಒಂದು ಪರಂಪರೆಯನ್ನು ಹೊಂದಿದಂಥ ಒಂದು ಮನೆ. ML ಸಾಮಗರೇ, ನಿಮಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಅಡ್ಯಂತಾಯರು, ಯಕ್ಷಗಾನದ ಮಹಾಪೋಷಕರು ಹೌದು. ಕೂತ್ಕೊಂಡಾಗಲೇ ಕೇಳಿದರು, ನನ್ನ ಬಲ್ಲಲ್ರು ಮಾತ್ರ ಪಾತಿರ್ರೆ ಯಕ್ಷಗಾನ ತೀರ ಮಸ್ತ್ ಜನ ಉಳ್ಳಿರಿ ಅಂತೇಳಿ ಈಗಲೂ ಹೇಳಿದರು. ಹಾಗಾಗಿ ಯಾರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ನಾನು ದಯವಿಟ್ಟು ಕ್ಷಮಿಸಬೇಕು. ಅಂದರೆ ಯಕ್ಷಗಾನದ ಎಲ್ಲ ಉತ್ಸುಕರಾಗಿ ನೋಡಲಿಕ್ಕೆ ಉತ್ಸುಕರಾಗಿ ಎಲ್ಲರೂ ಇದ್ದಾರೆ. ಅಡ್ಯಂತರು ಪ್ರತಿ ವರ್ಷ ನಮ್ಮ ಪಾವಂಜೆ ಮೇಳದ ಯಕ್ಷಗಾನವನ್ನು ಆಡಿಸುವುದರ ಜೊತೆಗೆ ನಮ್ಮ ಪಟ್ಲ ಫೌಂಡೇಶನ್ಗೆ ಒಂದು ದೊಡ್ಡ ಬೆನ್ನೆಲುಬಾಗಿ ನಿಂತವರು ಅಡ್ಯಂತರೇ, ನಿಮಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಘಟಕದ ಬಂಧುಗಳು ಪುರುಷೋತ್ತಮ ಶೆಟ್ಟರು ಗೌರವಾಧ್ಯಕ್ಷರು, ಅವರು ಯಾವುದನ್ನು ಹೇಳಬಾರದಂತ ಹೇಳ್ತಾರೆ, ಆದರೆ ಹೇಳದೆ ನಮಗೆ ವಿಧಿ ಇಲ್ಲ. ಇವತ್ತಿನ ಎಲ್ಲ ವ್ಯವಸ್ಥೆಯನ್ನು ಮಾಡುವಲ್ಲಿ ಮುಂಚೂಣಿಯಾಗಿ ನಿಂತು ಅವರು ಹಾಗೂ ಅವರ ಮಗ ಪ್ರತಿಯೊಂದು ವಿಭಾಗದಲ್ಲೂ ನಮಗೆ ಬೆನ್ನೆಲುಬಾಗಿ ನಿಂತವರು ಪುರುಷೋತ್ತಮ ಶೆಟ್ಟರು. ಅವರಿಗೆ ನಮ್ಮ ಘಟಕದ ಮತ್ತು ಕೇಂದ್ರೀಯ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಪುರುಷೋತ್ತಮ ಶೆಟ್ಟರೆ. ನಮ್ಮ ಅಧ್ಯಕ್ಷರಾದಂತಹ ಮತ್ತೋರ್ವರು ಗೌರವಾಧ್ಯಕ್ಷರು ನಮ್ಮ ದಿವಾಕರ್ ಶೆಟ್ಟರು, ಸಾಯಿಬಾಬಾ ಮಂದಿರ ಆಗಲಿ ನಿತ್ಯಾನಂದ ಮಂದಿರ ಆಗಲಿ ಕಟ್ಟಿ ನಮಗೆ ಫೌಂಡೇಶನ್ಗೆ ಒಂದು ದೊಡ್ಡ ಪೋಷಕರಾಗಿ ನಿಂತವರು, ನನ್ನ ಎಲ್ಲ ಆಗುಹೋಗುಗಳಲ್ಲಿ ಮಾರ್ಗದರ್ಶನ ಮಾಡ್ತಾ ಇರುವಂಥ ದಿವಾಕರ್ ಶೆಟ್ಟಿ ತೋಟದ ಮನೆ, ಅವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಇಂದ್ರಾಳಿ ಜಯಕರ್ ಶೆಟ್ಟರು ನಮ್ಮ ಅಧ್ಯಕ್ಷರು, ಘಟಕದ ಅಧ್ಯಕ್ಷರು, ಅವರು ಅಧ್ಯಕ್ಷರಾಗಿ ಇದ್ದ ಕಾರಣ ನಮಗೆ ಇದನ್ನೆಲ್ಲ ಸುಸೂತ್ರವಾಗಿ ಮಾಡಲಿಕ್ಕೆ ಸಾಧ್ಯ. ಏನೇ ಕಾರ್ಯಕ್ರಮ ಇದ್ದರೂ ಮುಂಚೂಣಿಯಲ್ಲಿ ನಿಂತು ನಮಗೆ ಮಾರ್ಗದರ್ಶನ ನೀಡುವಂಥ ಅಧ್ಯಕ್ಷರು ನಮಗೆ ಸಿಕ್ಕಿದ್ದಾರೆ. ಜಯಕರಣ್ಣ, ನಿಮಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿರುಪಮ ಶೆಟ್ಟಿ ಮಹಿಳಾ ಘಟಕದ ಅಧ್ಯಕ್ಷರು, ಮಹಿಳಾ ಘಟಕದ ತುಂಬ ಮಂದಿ ಇಲ್ಲಿದ್ದಾರೆ. ಎಲ್ಲ ಬಹಳ ಉತ್ಸುಕರಾಗಿ ಕೆಲಸ ಮಾಡುವಂಥ ಒಂದು ಟೀಮ್, ಒಂದು ತಂಡ. ನಿರುಪಮಕ್ಕ, ನಿಮಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ. ನಮ್ಮ ದಶಮ ಸಂಭ್ರಮಕ್ಕೋಸ್ಕರ ಇಲ್ಲಿ ಸ್ಥಾಪನೆಯಾದಂಥ ಒಂದು ಫೌಂಡೇಶನ್ನ ಘಟಕ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಸುಧಾಕರ್ ರಾಚಾರ್ಯ ಆಗಲಿ ಅವರ ಇಡೀ ತಂಡ ಬಹಳ ಉತ್ಸುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅಷ್ಟು ಮಾಡಿದೆವು ಇಷ್ಟು ಮಾಡಿದೆವು ಅಂತ ಹೇಳ್ತಾ ಇಲ್ಲ. ಮಂಜರು ಹೇಳಿದಾಗೆ ಭಗವಂತ ಕೊಟ್ಟದ್ದನ್ನು ಬಡವರಿಗಾಗಿ ಹಂಚುತ್ತಾ ಇದ್ದೇವೆ. ನಮಗೆ ಏನು ಶ್ರೀಮಂತಿಕೆ ಕೊಟ್ಟಿದ್ರು ಕೂಡ ಅದು ಬಡವರಿಗಾಗಿ ಕೆಲಸ ಮಾಡಲಿಕ್ಕೆ ದೇವರು ಕೊಟ್ಟಂಥ ಶ್ರೀಮಂತಿಕೆ ಎಂಬುದಾಗಿ, ಶ್ರೀಮಂತಿಕೆ ಅಂದರೆ ದುಡ್ಡು ಎಂಬುದಾಗಿ ಹೇಳಿದ್ದಲ್ಲ, ಎಲ್ಲ ಶ್ರೀಮಂತಿಕೆ ನಮಗೆ ಆರೋಗ್ಯ ಭಾಗ್ಯ ಆಗಲಿ ಎಲ್ಲವೂ ಆಗಲಿ ಅದು ಬಡವರಿಗೆ ದಾನ ಮಾಡಲಿಕ್ಕಾಗಿ ಕೊಟ್ಟಂಥ ಶ್ರೀಮಂತಿಕೆ ಎಂಬುದಾಗಿ ಭಾವಿಸಿ ನಿಮ್ಮೆಲ್ಲರ ಸಹಕಾರ ಇನ್ನೂ ಕೂಡ ಬೇಕು. ನಾವು ಇಂಥ ಕೆಲಸ ಮಾಡಲಿಕ್ಕೆ ನಿಮ್ಮ ಆಶೀರ್ವಾದ ನಮಗೆ ಬೇಕು. ಡಾಕ್ಟರ್ HS ಬಲ್ಲಾಳರಲ್ಲಿ ನಾವು ಮತ್ತೊಂದು ಮನವಿಯನ್ನು ಕೊಟ್ಟಿದ್ದೇವೆ, ಅದು ಆದಷ್ಟು ಬೇಗ ಪುರಸ್ಕೃತ ಆಗುವ ಹಾಗೆ ನಮಗೆ ಅನುಗ್ರಹ ಮಾಡಲಿ ಎಂಬುದಾಗಿ ನಾವು ಬೇಡ್ತಾ ಇದ್ದೇವೆ. ನನಗೋಸ್ಕರ ಕೇಳಿದ್ದಲ್ಲ, ನಮಗೋಸ್ಕರ ಕೇಳಿದ್ದಲ್ಲ, ತೆಂಕು ಬಡಗು ಬಡ ಬಡಗು ಎಲ್ಲ ಕಲಾವಿದರಿಗೋಸ್ಕರ
ರಂಜನ್ ಪೈ ಹಾಗೂ ನಮ್ಮ ಎಚ್ ಎಸ್ ಬಲ್ಲಾರಲ್ಲಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಾವು ಏನು ಬೇಡಿಕೆ ಅಂತ ಈಗ ಹೇಳಲ್ಲ, ಮತ್ತು ಅವರು ನಮಗೆ ಅದನ್ನು ಘೋಷಣೆ ಮಾಡಿದ ಮೇಲೆ ನಾವು ಹೇಳ್ತೇವೆ. ಅದಕ್ಕಾಗಿ ಮತ್ತೊಮ್ಮೆ ಈ ವೇದಿಕೆಯಿಂದ ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ, ಆ ಬೇಡಿಕೆ ಈಡೇರುವಾಗ ಆಗಲಿ ನಮ್ಮ ಫೌಂಡೇಶನ್ಗೆ ಒಂದು ದೊಡ್ಡ ಬಲ ನಿಮ್ಮಿಂದ ಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಯಾಚಿಸುತ್ತಾ, ಬೇಡಿಕೆ ಬೇಕು ಅಂದರೆ ಒಂದು ದೊಡ್ಡ ಕೈಚಾಪಳೆ ನೀವು ಕೂಡ ಕೊಡಬೇಕು. ಇದು ಇಡೀ TM ಸಭಾ ಹೆಸರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರನ್ನು ಈ ಮೂಲಕ ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಜಿ ಶಂಕರ್ ಅಂತ ಪುಣ್ಯಾತ್ಮರ ಆಶೀರ್ವಾದ ನಮಗೆ ಇರಲಿ. ಮಂಜರೆ, ನಿಮ್ಮ ಆಶೀರ್ವಾದ, ಎಲ್ಲ ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ ಎಲ್ಲ ಸೇರಿರುವ ಸಮಸ್ತ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಸುಧಾಕರ್ ಅಂತ ಒಂದು ಅವರು ಅಯಸ್ಕಾಂತದ ಹಾಗೆ ಎಲ್ಲರನ್ನು ಆಕರ್ಷಣೆ ಮಾಡಿಕೊಂಡು ಒಂದು ಹೊತ್ತು ಕೂತ್ಕೊಳ್ಳಲ್ಲ, ಅವರು ಯಾರನ್ನು ಕೂತ್ಕೊಳ್ಳಿಕ್ಕೂ ಬಿಡಲ್ಲ ಈ ಕಾರ್ಯಕ್ರಮ ಆಗುವಲ್ಲಿವರೆಗೆ. ಅಷ್ಟು ಒಂದು ಪಾದರಸದ ಹಾಗೆ ಆಚೆ ಈಚೆ ಓಡಾಡ್ತಾ ಇರ್ತಾರೆ, ಫೋನ್ ಮಾಡ್ತಾ ನಮ್ಮನ್ನು ಎಬ್ಬಿಸ್ತಾ ಇರ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಅರ್ಪಿಸುತ್ತಾ, ಮನೋಹರಣ್ಣನಿಗೆ ನಮ್ಮ ಸುಧಾಕರ್ ಆಚಾರ್ಯವರು ಒಂದು ಮೊಮೆಂಟ್ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಕೃಷ್ಣ ಪ್ರಸಾದ್ ಅಡ್ಯಂತಾಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತು ನಮ್ಮ ಎಲ್ಲ ದಾನಿಗಳನ್ನು, ನಾನು ಅವರಿವರಂತ ಹೆಸರು ಹೇಳಲ್ಲ, ಕೋಟ್ಯಂತರ ರೂಪಾಯಿ ನೀಡಿದಂತಹ ಅನೇಕ ಮಹಾನ್ ದಾನಿಗಳು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ವೇದಿಕೆಯಿಂದ ಕೂಡ ಕೇಳಿಕೊಂಡು, ಕಳೆದ ಸಲ ನಾವು ಪಟ್ಲ ಸಂಭ್ರಮ ಆಗಿ ನಾವು ಸಮುದ್ರಯಾನವನ್ನು ಮಾಡಿದೆವು. ನಿಮಗೆಲ್ಲರಿಗೂ ಗೊತ್ತೇ ಇರಬೇಕು, 640 ಮಂದಿ ಸಮುದ್ರಯಾನಕ್ಕೆ ನಮ್ಮ ಫೌಂಡೇಶನ್ ಟೀಮ್ ಹೋಗಿತ್ತು. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹೇಳಿಕೊಳ್ತಾ ಇದ್ದಾರೆ, ಅದು ಹೇಳಿ ನಾನು ಶರ್ಮರು ಒಳಗೆ ಮಾತಾಡಿದ್ವಿ, ಫೌಂಡೇಶನ್ಗೆ ಕಲಾವಿದರಿಗೆ ಸಹಾಯ ಮಾಡಲಿಕ್ಕೆ ದುಡ್ಡು ಕೊಡ್ತಾರೆ, ಇವರು ಸಮುದ್ರದಲ್ಲಿ ಹೋಗಿ ಗಮ್ಮತ್ತು ಮಾಡ್ತಾರೆ ಅಂತ. ಹಾಗಾಗಿ ಸಮುದ್ರದಲ್ಲಿ ಹೋಗಿ ಗಮ್ಮತ್ತು ಮಾಡಿದ್ದು ಫೌಂಡೇಶನ್ಗೆ ಕೊಟ್ಟ ದುಡ್ಡಲ್ಲ, ಅವರವರೇ ಕೊಟ್ಟು ಬಂದದ್ದು. 75,000 85,000 1 ಲಕ್ಷದವರೆಗೆ ಅವರವರೇ ಕೊಟ್ಟು ಗಮ್ಮತ್ತು ಮಾಡಿ ನಾವು ಒಂದು ಸಂಘಟನೆ ಮಾಡೋದು ಮಾತ್ರ ಅದರ ಒಳಗೆ. ಯಾಕೆಂತೇಳಿದ್ರೆ ಎಲ್ಲರೂ ಒಗ್ಗಟ್ಟಾಗಿದ್ದರೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಅದರಿಂದ ಮತ್ತೆ ಫೌಂಡೇಶನ್ಗೆ ಪ್ರಯೋಜನ ಆಗುತ್ತೆ. ಒಂದು ದೊಡ್ಡ ಸಾಹಸ, ಒಂದು ಇತಿಹಾಸ, ಸಮುದ್ರದ ಮಧ್ಯೆ ಹೋಗಿ ದೇವಿ ಮಹಾತ್ಮೆ ಮತ್ತು ಸಮುದ್ರ ಮಥನ ಎನ್ನುವಂಥ ಪ್ರಸಂಗವನ್ನು ಆಡಿ ನಾವು ಬಂದಿದ್ದೇವೆ ಪಟ್ಲ ಫೌಂಡೇಶನ್ನ ತಂಡ. ಇನ್ನು ಮತ್ತೊಂದು ನಮ್ಮ ಮಹಾದಾನಿಯಾದ ಶಶಿಧರ ಶೆಟ್ಟರ ಒಂದು ಆಸೆ ಇದೆ, ವಿಮಾನಯಾನ ಅಂತ. ವಿಮಾನಯಾನಕ್ಕೂ ನಮ್ಮ ಎಲ್ಲ ದಾನಿಗಳನ್ನು ಈ ವೇದಿಕೆಯಲ್ಲಿದ್ದವರನ್ನು ಕೂಡ ಆಹ್ವಾನಿಸ್ತಿದ್ದೀನಿ. ಯಾವಾಗ ಅಂತ ಗೊತ್ತಿಲ್ಲ, ನೋಡೋಣ. ನಾವೆಲ್ಲರೂ ಸೇರಿ ಅದನ್ನು ಮತ್ತೊಮ್ಮೆ ಮಾಡೋಣ, ಎಲ್ಲ ಇತಿಹಾಸವನ್ನು ನಿರ್ಮಿಸೋಣ, ಎಲ್ಲರೂ ಸೇರಿ ಯಕ್ಷಗಾನವನ್ನು ಬೆಳೆಸುವುದಲ್ಲ ಉಳಿಸೋಣ ಅಂತ ಪ್ರಾರ್ಥನೆ ನಿಮ್ಮಲ್ಲಿ ಮಾಡುತ್ತಾ ನನ್ನ 2 ಮಾತನ್ನು ಜಗದಂಬೆಯ ಸುಬ್ರಹ್ಮಣ್ಯನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ.